ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡಿತಾಯಿದ್ರು ಮೇಲ್ಜಾತಿಯ ವಿದ್ಯಾರ್ಥಿಗಳು. ಭಾಳಷ್ಟು ಜನ, ನಾನೂ ಸೇರಿದಂಗೆ ಭಾಳಷ್ಟು ಜನ ಇಲ್ಲಿ ಕೆಲವರು ಇದ್ದಾರೆ ಆಗಿದ್ದವರು. ಸುಮಾರು ತಿಂಗಳುಗಳ ಕಾಲ ಕಾಲೇಜ್ ಕಡೆ ಮುಖ ಹಾಕಕ್ಕೆ ಕೂಡ ಆಗಿರ್ತಿರಲಿಲ್ಲ. ಕಾಲೇಜ್ಗೆ ಹೋದರೆ ಹೊಡೆಯೋರು ಅವ್ರನ್ನ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತಾಗ. ದಲಿತ ಸಾಹಿತ್ಯ ಹಾಗೂ ಚಳುವಳಿಯ ಹುಟ್ಟು ಮತ್ತು ತಾತ್ವಿಕ ಸ್ವರೂಪ ಗೋಷ್ಠಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಅದು ಒಂದೇ ಸಬ್ಜೆಕ್ಟಲ್ಲಿ ಇಬ್ಬರ ಹೆಸರು ಇರೋದರಿಂದ ಮೂರ್ತಿ ನಾನು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ಚಳುವಳಿ ಬಗ್ಗೆ ನಾನು ಮಾತಾಡೋದು, ಸಾಹಿತ್ಯದ ಬಗ್ಗೆ ಅವರು ಮಾತಾಡೋದು ಅಂತ. ಹಾಗಾಗಿ ಚಳುವಳಿಯ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಲಿತ ಚಳುವಳಿ ಬಗ್ಗೆ ಮಾತಾಡೋಕ್ಕೆ ಭಾಳ ಕಷ್ಟದ ಕೆಲಸ ಮಾತಾಡೋದು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಚಳುವಳಿ ಬಗ್ಗೆ ಈಗಾಗಲೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಏನಿದೆಯಲ್ಲ, ಆ ಅಭಿಪ್ರಾಯ ಸತ್ಯಕ್ಕೆ ಭಾಳ ದೂರ ಇರೋವಂಥದ್ದು. ಮತ್ತು ದಲಿತ ಚಳುವಳಿಯ ಬಗ್ಗೆ ಸತ್ಯಗಳನ್ನು ಹೇಳಕ್ಕೆ ಹೋದರೆ ಸತ್ಯ ಹೇಳೋರು ಅಪರಾಧಿಯಾಗಿ ಸಮಾಜದಲ್ಲಿ ಬಿಂಬಿತ ಆಗೋದು. ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ಇತಿಹಾಸವನ್ನು ತಪ್ಪಾಗಿ ದಾಖಲು ಮಾಡಿದ್ದಾರೆ, ಹಾಗಾಗಿ ನಾವು ಹೊಸದಾಗಿ ಇತಿಹಾಸವನ್ನು ಬರೀಬೇಕು ಅಂತ ನಾವು 70ರ ದಶಕದಿಂದಲೂ ಮಾತಾಡ್ತಾ ಇದ್ದೀವಿ. ಈಗಲೂ ಅದನ್ನು ಮಾತಾಡ್ತಿದ್ದಾರೆ. ಆದರೆ ನಮ್ಮ ಕಣ್ಣು ಮುಂದೆ ನಡೆದಂಥ ಚಳುವಳಿಯ ಇತಿಹಾಸವೇ ನಮ್ಮ ಕಣ್ಣು ಮುಂದೆನೇ ತಪ್ಪಾಗಿ ದಾಖಲಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ತಪ್ಪಾಗಿ ದಾಖಲಾಗಿರೋ ಇತಿಹಾಸವನ್ನು ತಿದ್ದಿ ಬರೀಲಿಕ್ಕಾಗದೇ ಇರತಕ್ಕಂಥ ಅಸಹಾಯಕತೆಯಲ್ಲಿ ಕೂಡ ನಾವು ಇವತ್ತು ಇದ್ದೀವಿ. ಹಾಗಾಗಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಅಲ್ಲ, ಇದನ್ನು ಸಮತೋಲನವಾದ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಂಡು ಮಾತಾಡೋದು ಭಾಳ ಕಷ್ಟದ ಕೆಲಸ ಮತ್ತು ಅದು ಅಪಾಯದ ಕೆಲಸ ಕೂಡ. ಈ ಎಲ್ಲ ವೈರುಧ್ಯಗಳ ನಡುವೆ ನಾನು ದಲಿತ ಚಳುವಳಿಯ ಹುಟ್ಟು, ಬೆಳವಣಿಗೆ, ಅದರ ತಾತ್ವಿಕ ಸ್ವರೂಪ, ಇದರ ಬಗ್ಗೆ ನನ್ನ ಗ್ರಹಿಕೆಗೆ ಬಂದ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ವಿಚಾರ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ದಲಿತ ಚಳುವಳಿಯ ಬಗ್ಗೆ ಇದುವರೆಗೆ ಯಾವ್ಯಾವ ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಆಗಿದ್ದಾವೋ, ನಾನು ಗಮನಿಸಿದ ಮಟ್ಟಿಗೆ ಅದರಲ್ಲಿ 100ಕ್ಕೆ 99 ಭಾಗ ಎಲ್ಲ ರಿಸರ್ಚ್ ಪೇಪರ್ಗಳು ಅತ್ಯಂತ ಹಸಿ ಸುಳ್ಳುಗಳಿಂದ, ತಪ್ಪು ಮಾಹಿತಿಗಳಿಂದ ಕೂಡಿದ್ದಾವೆ. ಎಲ್ಲ ಯೂನಿವರ್ಸಿಟಿಗಳು ಅದಕ್ಕೆ PhDಗಳನ್ನು ಕೂಡ ಕೊಟ್ಟಿದ್ದಾರೆ. ನನ್ನಾಗೇನೆ ದಲಿತ ಚಳುವಳಿಯ ಆರಂಭದಿಂದ ಜೊತೆಯಲ್ಲಿದ್ದಂಥವರು, ಚಳುವಳಿಯನ್ನು ಕಟ್ಟಿ ಬೆಳೆಸಿದವರು ಹಲವಾರು ಜನ ಗೆಳೆಯರಿಲ್ಲಿದ್ದಾರೆ. ಅವರು ಕೂಡ ಈ ಸತ್ಯ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಇನ್ನೊಂದು ನಾನು ಹೇಳಲೇಬೇಕಾದ ನೋವಿನ ವಿಚಾರ ಅಂದರೆ, ನಾವು ಒಂದು ಪಂಚಮ ಅಂತ ಒಂದು ಪತ್ರಿಕೆಯನ್ನು ಮಾಡಿದ್ವು ಮೈಸೂರಿಂದ. ನನ್ನ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ, ನಮ್ಮ ಇಡೀ ಟೀಮ್ ಇಲ್ಲಿದೆ. ಆ ಪಂಚಮ ಪತ್ರಿಕೆನ ಬೆಂಗಳೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಅವರ ಹೆಸರಲ್ಲಿ ಇಡೀ ಪತ್ರಿಕೆಗಳನ್ನೆಲ್ಲ ಜೋಡಿಸಿ ಪುಸ್ತಕ ರೂಪದಲ್ಲಿ ಹೊರತಂದರು. ನನಗೆ ಆ ಪುಸ್ತಕ ಆಕಸ್ಮಿಕವಾಗಿ ಸಿಕ್ತು. ನಾನು ಅದನ್ನು ನೋಡಿದೆ. ಅಪ್ಪಿತಪ್ಪಿನೂ ಪಂಚಮ ಪ್ರಾರಂಭ ಮಾಡಿದವರು ಯಾರ ಹೆಸರುಗಳು ಕೂಡ ಆ ಪುಸ್ತಕದಲ್ಲಿಲ್ಲ. ಪಂಚಮ ಯಾವಾಗ ಆರಂಭ ಆಯಿತು ಅನ್ನೋ ಕನಿಷ್ಠ ತಿಳುವಳಿಕೆ ಕೂಡ ಅವ್ರಿಗಿಲ್ಲ. 1984ರಲ್ಲಿ ಪಂಚಮ ಆರಂಭ ಆಯಿತು ಅಂತ ಅದರ ಮುನ್ನುಡಿನಲ್ಲಿ ಬರೆದಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಅವರು. ಅಂದರೆ ಇಷ್ಟೊಂದು ಡಿಜೆನರೇಟ್ ಆದಂಥ
ಒಂದು ನೈತಿಕತೆಯ ಅಧಃಪತನಕ್ಕೆ ಮುಟ್ಟಿದಂಥ ಒಂದು ಭಾಳ ಕೆಟ್ಟ ವಾತಾವರಣದಲ್ಲಿ ನಾವಿದ್ದೀವಿ. ನಾನು ಆ ಪ್ರೊಫೆಸರ್ಗೆ ಫೋನ್ ಮಾಡಿ ಹೇಳಿದೆ, ಯಾಕೆ ಹೀಗೆ ಮಾಡಿದ್ದೀರಿ ನೀವು ಅಂತ. ನನಗೆ ಗೊತ್ತಿಲ್ಲ ಸರ್ ಅಂದರು ಅವರು. ಗೊತ್ತಿಲ್ಲದೆ ಇದ್ರೆ ಯಾಕೆ ಮಾಡಿದ್ರಿ ನೀವು ಅಂತ ಕೇಳಿದೆ ನಾನು. ಇಲ್ಲ ತಪ್ಪಾಯಿತು, ಕ್ಷಮಿಸ್ಬಿಡಿ ನನ್ನನ್ನು ಅಂತ ಅವರು ನನ್ನ ಹತ್ರ ಅಪಾಲಜಿ ಕೇಳಿದ್ರು. ಅಂದರೆ ಈ ಘಟನೆನ ಉದಾಹರಣೆಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಪ್ರೊಫೆಸರು, ಯೂನಿವರ್ಸಿಟಿಯ ವಿಶ್ವವಿದ್ಯಾನಿಲಯದ ಒಬ್ಬ ಪ್ರೊಫೆಸರು, ಹಲವಾರು ಜನ ರಿಸರ್ಚ್ ಸ್ಕಾಲರ್ಗಳಿಗೆ ಗೈಡ್ ಆಗಿರುವಂಥವರು ಈ ರೀತಿಯ ವಂಚನೆಯನ್ನು ತಮ್ಮ ಹೆಸರಲ್ಲಿ ಬೇರೆಯವರು ಯಾರೋ ಮಾಡಿದ ಬೆವರು ಸುರಿಸಿ ಕಟ್ಟಿದಂಥ ಒಂದು ಇದನ್ನು ತಮ್ಮ ಹೆಸರಲ್ಲಿ ಪ್ರಕಟ ಮಾಡ್ಕೊಂಡಿದ್ದಾರೆ. ಕನಿಷ್ಠ ಸೌಜನ್ಯಕ್ಕಾದರೂ ಒಂದು ಕ್ರೆಡಿಟಾರು ಕೊಡಬೇಕು ಮಾಡಿದವ್ರಿಗೆ. ಆ ಸೌಜನ್ಯ ಕೂಡ ಅವ್ರಿಗಿಲ್ಲ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಾಗಾಗಿ ವಿಷಾದದಿಂದನೇ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಇನ್ನು ದಲಿತ ಚಳುವಳಿಯ ವಿಚಾರಕ್ಕೆ ಬರೋದಾದರೆ, ದಲಿತ ಚಳುವಳಿಗೆ ಭಾಳಷ್ಟು ಜನ ವಾರಸುದಾರರು ಇವತ್ತು ಇದ್ದಾರೆ ನಮ್ಮ ಮುಂದೆ. ಹಲವಾರು ಜನ ಸಂಸ್ಥಾಪಕರಿದ್ದಾರೆ, ವಾರಸುದಾರರಿದ್ದಾರೆ. ನಾವೇ ಕಟ್ಟಿದೋ, ನಾವೇ ಬೆಳೆಸ್ದೋ ಅಂತ ಹೇಳೋರು ಭಾಳ ಜನ ಇದ್ದಾರೆ. ಆದರೆ ನನ್ನ ಪ್ರಕಾರ ದಲಿತ ಚಳುವಳಿಯನ್ನು ಕಟ್ಟಿದ್ದು ಬೆಳೆಸಿದ್ದು ವ್ಯಕ್ತಿಗಳಲ್ಲ. ದಲಿತ ಚಳುವಳಿ ಆ ಹೊತ್ತಿನ ಸಾಮಾಜಿಕ ರಾಜಕೀಯ ಕ್ಷೇತ್ರದ ಒತ್ತಡದಿಂದ ಹುಟ್ಟಿದಂಥ ಒಂದು ಚಳುವಳಿ. ಯಾರೇ ವ್ಯಕ್ತಿಗಳು ಅವತ್ತು ಇಲ್ಲದೇ ಇದ್ರೂ ದಲಿತ ಚಳುವಳಿ ಹುಟ್ಟುತ್ತಾ ಇತ್ತು. ಯಾಕೆಂದರೆ ಆ ನೆಲ ಅಷ್ಟು ಹದ ಆಗಿತ್ತು. ಆಗ 70ರ ದಶಕದ ಸಾಮಾಜಿಕ ನೆಲೆಗಟ್ಟೇನಿತ್ತಲ್ಲ, ಅದು ದಲಿತ ಚಳುವಳಿ ಅಂತ ಚಳುವಳಿಗೆ ಒಂದು ಸರಿಯಾದ ಹದವನ್ನು ಒದಗಿಸಿತ್ತು. ಯಾಕೆಂದರೆ ಕರ್ನಾಟಕ ನಿಮಗೆಲ್ಲ ಗೊತ್ತಿದೆ, ಹಲವಾರು ಸಾಮಾಜಿಕ ಚಳುವಳಿಗಳ ಒಂದು ರೀತಿಯ ತವರೂರು ಕರ್ನಾಟಕ. ಹಲವಾರು ಸಾಮಾಜಿಕ ಚಳುವಳಿಗಳು ಇಲ್ಲಿ ನಡೆದು ಹೋಗಿದ್ದಾವೆ. ಬಸವಣ್ಣವರಿಂದ ಹಿಡಿದು, ಕನಕದಾಸರಿಂದ ಹಿಡಿದು, ನಾಲ್ವಜಿ ಕೃಷ್ಣರಾಜ ಒಡೆಯರಿಂದ ಹಿಡಿದು, ಕುವೆಂಪು ಅವರವರೆಗೂ ಹಲವಾರು ಜನ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಆ ರೀತಿಯ ಒಂದು ಸಮಾನತೆಯ ಚಳುವಳಿಯನ್ನು ಅದರ ಬೀಜವನ್ನು ಕರ್ನಾಟಕದಲ್ಲಿ ಬಿತ್ತಿ ಹೋಗಿದ್ದಾರೆ. ಆ ಎಲ್ಲದರ ಪ್ರತಿಫಲವಾಗಿ ದಲಿತ ಚಳುವಳಿ ಹುಟ್ಟಿತು ಅನ್ನೋದನ್ನು ನಾವೆಲ್ಲ ತಿಳ್ಕೊಬೇಕಾಗಿದೆ. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ, ನಾನು ಒಂದು ತುಂಬ ಟಿಪ್ಪಣಿ ಮಾಡ್ಕೊಂಡು ಬಂದಿದ್ದೆ. ನಾನು ಟಿಪ್ಪಣಿಯನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂದರೆ ಕನಿಷ್ಠ 1 ಗಂಟೆ ಟೈಮ್ ಬೇಕು. ನಾನು ಇದಕ್ಕೆ ನನ್ನನ್ನು ಕರೆದಾಗ ಅವ್ರಿಗೆ ಹೇಳಿದ್ದೆ, ನಾನು ಅದನ್ನು ನೀವು ತುಂಬ ಗೋಷ್ಠಿಗಳು ಮಾಡಿ, ಗೊಂದಲ ಮಾಡಿ, 10 ನಿಮಿಷದಲ್ಲಿ ಮುಗಿಸಿ, 20 ನಿಮಿಷದಲ್ಲಿ ಮುಗಿಸಿ, ಅರ್ಧ ಗಂಟೆಯಲ್ಲಿ ಮುಗಿಸಿ ಅಂತ ಚೀಟಿ ಕೊಡೋ ಕೆಲಸ ಮಾಡಬೇಡಿ ಅಂತ ನಾನು ಹೇಳಿದ್ದೆ. ಯಾಕೆಂದರೆ ಈ ಥರ ಗೋಷ್ಠಿಗಳನ್ನು ಮಾಡ್ಬೋದು, ಸತ್ಯಗಳನ್ನು ಕುರಿತು ಚರ್ಚೆ ಮಾಡಬೇಕಲ್ಲ, ವಸ್ತುಸ್ಥಿತಿನ ಮಂಡಿಸಬೇಕು ಮತ್ತು ಅದನ್ನು ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡಲಿಕ್ಕೆ ಸರಿಯಾದ ಕಾಲಾವಕಾಶ ಕೊಡದೇ ಆದರೆ ಇಂಥರ ವಿಚಾರಗೋಷ್ಠಿಗಳು ವ್ಯರ್ಥ ನನ್ನ ಪ್ರಕಾರ. ಸುಮ್ಮನೆ ನೆಪ ಮಾತ್ರಕ್ಕೆ, ತೋರಿಕೆಗಾಗಿ ಏನೋ ಒಂದು ಮಾಡಿ ಮುಗಿಸೋ ರೀತಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಈಗ ನನಗೆ ಅರ್ಧ ಗಂಟೆ ಟೈಮ್ ಅಂತ ಹೇಳಿದ್ದಾರೆ, ಈಗಾಗಲೇ ಒಂದು 8-10 ನಿಮಿಷ ಆಯಿತು ಅನಿಸುತ್ತೆ ನಾನು ಪೀಠಿಕೆ ಹಾಕೋದಕ್ಕೇ. ಹಾಗಾಗಿ ನಾನು ಎಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ಹೇಳಿ ಮುಗಿಸ್ತೀನಿ. ನಾನು ಮೊದಲು ಒಂದು 3-4 ಪ್ಯಾರಾಗಳನ್ನು ಓದಿಬಿಡ್ತೀನಿ, ಆಮೇಲೆ ಉಳಿದ ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಅದನ್ನು ನಾನು ಮಾತಾಡೋಕ್ಕೆ ಹೋದರೆ ಕೆಲವು ತಪ್ಪುಗಳಾಗ್ಬೋದು. ಹಾಗೆ ನಾನು ಬರ್ಕೊಂಡು ಬಂದಿರೋದನ್ನು ಓದ್ತೀನಿ ಮುಂದೆ. ಯಾವುದೇ ಚಳುವಳಿಗಳು ಆ ಕಾಲದ ಒತ್ತಡದಿಂದ ರೂಪುಗೊಳ್ಳುತ್ತವೆ. ಕಾಲಗರ್ಭದಲ್ಲಿ ಹೂತು ಹೋದ ಪ್ರತಿರೋಧದ ದನಿಗಳು ಮೊಳಕೆಯೊಡೆಯಲೂ ತಕ್ಕ ಕಾಲಕ್ಕೆ ಕಾಯುತ್ತವೆ ಎಂದು ಕಾಣುತ್ತದೆ. ಶತಮಾನಗಳ ದಲಿತ ಸಮುದಾಯದ ನೋವು ಯಾತನೆಗಳು ಸ್ವಾಭಿಮಾನಿ ಸಾಂಸ್ಕೃತಿಕ ಸಾಮಾಜಿಕ ಚಳುವಳಿಯಾಗಿ ಬೆಳೆಯಲು ಅಂಥ ಅವಕಾಶಕ್ಕಾಗಿ ಕಾಯುತ್ತಿದ್ದವು. ಅಂತಹ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಒತ್ತಡ 70ರ ದಶಕದಲ್ಲಿ ನಿರ್ಮಾಣ ಆಗಿತ್ತು. ದಲಿತ ಚಳುವಳಿ ಹುಟ್ಟಿದ ದಿನಗಳನ್ನು ಮೆಲುಕು ಹಾಕಿದರೆ ಇದು ನಿಜ ಎನಿಸುತ್ತದೆ.
ನೂರಾರು ಸನ್ನಿವೇಶಗಳು, ಘಟನೆಗಳು, ನೋವು ನಲಿವುಗಳು ಮನಸ್ಸಿನ ಪರದೆ ಮೇಲೆ ಸುಳಿದಾಡುತ್ತವೆ. ಚಳುವಳಿಯ ಹುಟ್ಟು, ಅದು ಕ್ರಮಿಸಿದ ದಾರಿಯ ಅವಲೋಕನ ಮಾಡಿದರೆ ಭಾವುಕತೆ ಆವರಿಸುತ್ತದೆ. ಗಾಢ ನೆನಪುಗಳು ಮರುಕಳಿಸುತ್ತವೆ. ಕರುಳ ಸಂಬಂಧ ಬೆಸೆದ ಕರ್ನಾಟಕದ ತಳ ಸಮುದಾಯಗಳಲ್ಲಿ ಜಾಗೃತಿ ಮತ್ತು ಎಚ್ಚರಿಕೆಯನ್ನು ಮೂಡಿಸಿದ ಘಟನೆಗಳು ಹಾಗೂ ಐತಿಹಾಸಿಕ ಪಲ್ಲಟಗಳನ್ನು ಈ ಕ್ಷಣಕ್ಕೆ ನೆನಪಿಗೆ ಬಂದಷ್ಟು ಇಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಳುವಳಿಗಳ ತವರೂರು. ಸಮಾನತೆಯ ಹರಿಕಾರರಾದ ಬುದ್ಧ, ಬಸವಣ್ಣರಿಂದ ಹಿಡಿದು ಕನಕದಾಸರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ವರೆಗೆ ಕೂಡ ಸ್ವಾಭಿಮಾನ, ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಕರ್ನಾಟಕ ಸದಾ ತುಡಿಯುತ್ತಲೇ ಇದೆ. ವೈದಿಕ ಸನಾತನಿ ಮತ್ತು ಚಾರ್ವಾಕರು, ಸನಾತನಿಗಳು ಮತ್ತು ಚಾರ್ವಾಕರು, ಅಜೀವಿಕರು, ಅವಧೂತರು ನಡುವೆ ಭಾರತದ ನೆಲದಲ್ಲಿ ಸದಾ ವೈಚಾರಿಕ ಸಂಘರ್ಷ, ಹುಡುಕಾಟ ನಡೆಯುತ್ತಲೇ ಇದೆ. ಆಧುನಿಕ ಭಾರತದ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯಿಂದ ಹಿಡಿದು ಶಾಹು ಮಹಾರಾಜ್, ಜ್ಯೋತಿಬಾ ಫುಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ವರೆಗೆ ಅದು ವಿಸ್ತರಿಸಿದೆ. ನೆಹರು, ಲೋಹಿಯಾ, ಜಯಪ್ರಕಾಶ್ ನಾರಾಯಣರ ಸಮಾಜವಾದಿ ಚಿಂತನೆಗಳವರೆಗೂ ಈ ಪರಂಪರೆ ಮುಂದುವರಿಯುತ್ತಲೇ ಇದೆ. ಸ್ವಾತಂತ್ರ್ಯ ನಂತರದ ಆಧುನಿಕ ಭಾರತದಲ್ಲಿ ನೆಹರು ಪ್ರಣೀತ ಸಮಾಜವಾದಿ ರಾಜಕೀಯ ವ್ಯವಸ್ಥೆ ಆರಂಭವಾಗಿದ್ದ ಕಾಲ ಅದು. 60ನೇ ದಶಕದ ಕೊನೆಯ ಭಾಗ ಮತ್ತು 70ರ ದಶಕದ ಮೊದಲ ಭಾಗದಲ್ಲಿ ಸಾಮಾಜಿಕ ಚಳುವಳಿಗಳ ಪ್ರಭಾವ ಸಮಾಜದ ಮೇಲೆ ಪ್ರವಹಿಸಲು ಆರಂಭಿಸಿತ್ತು. ಆಗಿನ್ನೂ ದಲಿತ ಚಳುವಳಿಗೆ ಸಂಘಟನೆಯ ರೂಪ ಬಂದಿರಲಿಲ್ಲ. ದಲಿತ ಚಳುವಳಿ ಎಂಬ ಹೆಸರೂ ಇರಲಿಲ್ಲ. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಮಾರ್ಕ್ಸ್ವಾದಿ ಚಳುವಳಿ, ಸಮಾಜವಾದಿ ಚಳುವಳಿ, ವಿಚಾರವಾದಿ ಚಳುವಳಿ, ಶೂದ್ರ ಬ್ರಾಹ್ಮಣ ಚಳುವಳಿ ಮೊದಲಾದ ಚಳುವಳಿಗಳು ಅಸ್ತಿತ್ವದಲ್ಲಿ ಇದ್ದವು. ಇವು ದಲಿತ ಚಳುವಳಿಗೆ ಒಂದು ರೀತಿಯ ಪೂರಕ ವಾತಾವರಣವನ್ನು ಒದಗಿಸಿಕೊಟ್ಟಿದ್ದವು. ಸ್ವಾತಂತ್ರ್ಯ ಬಂದು 2 ದಶಕವಾಗಿತ್ತು. ದಲಿತ ಸಮುದಾಯದಲ್ಲಿ ಕೇಳಿಸ್ತಾ ಇಲ್ವಾ? ಅಡಚಣೆಗಾಗಿ ಕ್ಷಮಿಸಿ. ಊಟ ಯಾರ್ಯಾರು ಮಾಡಿಲ್ವೋ ದಯಮಾಡಿ ಊಟ ಬಂದಿದೆ, ಊಟ ಮುಗಿಸ್ಕೊಂಡು ಬನ್ನಿ ದಯವಿಟ್ಟು. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಸ್ವಾತಂತ್ರ್ಯ ಬಂದು 2 ದಶಕವಾಗಿತ್ತು. ದಲಿತ ಸಮುದಾಯದಲ್ಲಿ ಮೊದಲನೇ ತಲೆಮಾರು ಅಕ್ಷರಕ್ಕೆ ಕಣ್ಣು ಬಿಡುತ್ತಿತ್ತು. ಕರ್ನಾಟಕದ ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಚಯ ಕೂಡ ಅಷ್ಟಾಗಿ ಇರಲಿಲ್ಲ. ಒಂದಿಷ್ಟು ಓದಿದವರು, ವಿಚಾರಗಳನ್ನು ತಿಳಿದುಕೊಂಡವರು ಅಂಬೇಡ್ಕರ್ ಹೆಸರು ಹೇಳುತ್ತಿದ್ದುದು ಬಿಟ್ಟರೆ ಇಂದಿನಂಥ ಪರಿಸ್ಥಿತಿ ಇರಲಿಲ್ಲ. ಬಾಬಾ ಸಾಹೇಬರ ಇತಿಹಾಸ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿತ್ತು. ಯಾವುದೇ ಪಠ್ಯಪುಸ್ತಕದಲ್ಲಿ ಅವರ ಬಗ್ಗೆ ಪಾಠ ಇರಲಿಲ್ಲ. ಊರುಗಳಲ್ಲಿ ಪ್ರತಿಮೆಗಳು ಇರಲಿಲ್ಲ. ಚಳುವಳಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆ ಹೊತ್ತಿನ ಸಾಮಾಜಿಕ ಮತ್ತು ರಾಜಕೀಯ ಸಂದರ್ಭಗಳನ್ನು ನೋಡಬೇಕಾಗುತ್ತದೆ. ಅಂದು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಪಕ್ಷದೊಳಗೆ ಭಿನ್ನಮತ ಸ್ಫೋಟಿಸಿ ಕಾಂಗ್ರೆಸ್ ಇಬ್ಬಾಗವಾಗಿತ್ತು. ಪ್ರಬಲರಾಗಿದ್ದ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಮುಂದುವರೆದಿದ್ದರು. 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ದೇಶದ ಸರ್ವಸ್ವವನ್ನು ಕೊಳ್ಳೆ ಹೊಡೆದು ಹೋಗಿದ್ದರು. ಜೊತೆಯಲ್ಲಿಯೇ ಜಡ್ಡುಗಟ್ಟಿದ ಸಮಾಜದಲ್ಲಿ ಆಧುನಿಕತೆಯ ಹೊಸ ಬೀಜಗಳನ್ನು ಬಿತ್ತಿ ಹೋಗಿದ್ದರು. ಹೀಗಾಗಿ ದೇಶದ ಬಡವರಿಗೆ, ದಲಿತರಿಗೆ, ದುರ್ಬಲ ವರ್ಗದವರಿಗೆ ಆತ್ಮವಿಶ್ವಾಸವನ್ನು ಹುಟ್ಟುವಂಥ ಕೆಲಸ ಮಾಡುವುದು ಆಳುವವರಿಗೆ ಅನಿವಾರ್ಯವಾಗಿತ್ತು. ಅದರ ಭಾಗವಾಗಿ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಘೋಷಣೆಯನ್ನು ಕೊಟ್ಟಿದ್ದರು. ಅದೇ ಕಾಲದಲ್ಲಿ ದೇವರಾಜ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದಿದ್ದರು. ಆ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಹಲವು ಸ್ಥಿತ್ಯಂತರಗಳು ಆರಂಭಿಸಿದ್ದವು. ರಾಜಕೀಯ ಮತ್ತು ಸಾಮಾಜಿಕ ಅಸ್ತಿತ್ವವೇ ಇಲ್ಲದಂತಹ ಸಮುದಾಯಗಳು ಸಮಾಜದಲ್ಲಿ ನಾವೂ ಬದುಕಿದ್ದೇವೆ ಎಂದು ಹೇಳುವಂಥ ವಾತಾವರಣ ಆಗ ಅಂಕುರಿಸತೊಡಗಿತ್ತು. ಅರಸು ಮಂತ್ರಿಮಂಡಲದಲ್ಲಿ ಸ್ವಾಭಿಮಾನಕ್ಕೆ ಹೆಸರಾಗಿದ್ದ ಬಸವಲಿಂಗಪ್ಪ ಮತ್ತು ಎನ್ ರಾಚಯ್ಯ ಅವರು ಇದ್ದರು. ಬಸವಲಿಂಗಪ್ಪನವರು ಮತ್ತು ಎನ್ ರಾಚಯ್ಯನವರು 10ರಲ್ಲಿ 11ನೇ ರಾಜಕಾರಣಿಗಳಂತೆ ಇರಲಿಲ್ಲ. ಅವರು ದಲಿತರ ಪರವಾಗಿ ನಿರ್ಭಿಡೆಯಿಂದ ದುಡಿಯುತ್ತಿದ್ದರು. ಬಸವಲಿಂಗಪ್ಪನವರಂತೂ ಧಾರ್ಮಿಕ ಶೋಷಣೆ ವಿರುದ್ಧ ನಿರಂತರವಾಗಿ ಪ್ರತಿಭಟಿಸುತ್ತಿದ್ದರು. ಸರ್ಕಾರದಲ್ಲಿ ಮಂತ್ರಿಯಾಗಿದ್ದುಕೊಂಡೇ ದೇವರುಗಳನ್ನೆಲ್ಲ ಗಟಾರಕ್ಕೆ ಹಾಕಿ ಹಿಂದೂ ದೇವರುಗಳನ್ನು ಪೂಜಿಸಬೇಡಿ, ನಿಮಗೆ ಅವರು ಅನ್ಯಾಯ ಮಾಡಿದ್ದಾರೆ ಎಂದು ಗುಡುಗುತ್ತಿದ್ದರು. ಅಕ್ಷರ ಲೋಕಕ್ಕೆ ತೆರೆದುಕೊಳ್ಳುತ್ತಿದ್ದ ನಮ್ಮ ತಲೆಮಾರಿನ ಜನಕ್ಕೆ ಅವರು ಆಶಾಕಿರಣವಾಗಿದ್ದರು ಮತ್ತು ಆತ್ಮಾಭಿಮಾನವನ್ನು ಉಂಟು ಮಾಡುತ್ತಿದ್ದರು. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬ್ರಾಹ್ಮಣ ಮತ್ತು ಶೂದ್ರ ಚಳುವಳಿ ವ್ಯಾಪಕವಾಗಿತ್ತು.
ಬ್ರಾಹ್ಮಣರ ವಿರುದ್ಧ ಎಚ್ಚೆತ್ತರ ಶೂದ್ರ ಸಮುದಾಯ ಒಂದಾಗಿತ್ತು. ಆ ಚಳುವಳಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಜಾತಿವಾದಿ ಕರ್ಮಠ ಬ್ರಾಹ್ಮಣರು ತಲೆಮರೆಸಿಕೊಂಡು ಓಡಾಡುವಂಥ ಸ್ಥಿತಿ ಎದುರಾಗಿತ್ತು. ಇದರ ಜೊತೆಗೆ ಸಮಾಜವಾದಿ ಚಳುವಳಿ, ಮಾರ್ಕ್ಸ್ವಾದಿ ಚಳುವಳಿ, ವಿಚಾರವಾದಿ ಚಳುವಳಿಗಳು ಮುಂಚೂಣಿಯಲ್ಲಿದ್ದವು. ವಿದ್ಯಾರ್ಥಿ ಸಮುದಾಯದಲ್ಲಿ SFI ಸಕ್ರಿಯವಾಗಿತ್ತು. ಕಾಂಗ್ರೆಸ್ನಲ್ಲಿ NSUI ವಿದ್ಯಾರ್ಥಿ ಘಟಕ ಕೆಲಸ ಮಾಡುತ್ತಿತ್ತು. ಆಗ ಸಮಾಜವಾದಿ ಪಕ್ಷವೂ ಬಲವಾಗಿತ್ತು. ರಾಮಮನೋಹರ್ ಲೋಹಿಯಾ, ಶಾಂತವೈರ್ಯ ಗೋಪಾಲಗೌಡರು ಯುವ ಸಮೂಹದ ಆದರ್ಶವಾಗಿದ್ದರು. ಸಮಾಜವಾದಿ ಪಕ್ಷದಲ್ಲಿ ಯುವಜನರಿಗಾಗಿಯೇ ಸಮಾಜವಾದಿ ಯುವಜನ ಸಭಾ ಎಂಬ ಸಂಘಟನೆ ಇತ್ತು. ಇದು ಕರ್ನಾಟಕದ ಹಲವು ಭಾಗಗಳಲ್ಲಿ ಬಲಿಷ್ಠವಾಗಿ ಕೆಲಸ ಮಾಡುತ್ತಿತ್ತು. ಈ ಎಲ್ಲ ಚಳುವಳಿಗಳು ವಿಶಾಲವಾಗಿ ಒಂದೇ ದಿಕ್ಕಿನಲ್ಲಿ ನಡೆಯುತ್ತಿದ್ದವು. ದಲಿತ ಚಳುವಳಿಯನ್ನು ಕಟ್ಟಿ ಬೆಳೆಸಿದ ನಾವೆಲ್ಲ ಸಮಾಜವಾದಿ ಯುವಜನ ಸಭಾ ಮತ್ತು ಮಾರ್ಕ್ಸ್ವಾದಿ ಚಳುವಳಿಯ ಹಿನ್ನೆಲೆಯಿಂದ ಬಂದವರಾಗಿದ್ದವು. 1973ನೇ ಇಸ್ವಿ, ಅದು ಆ ಟೈಮಲ್ಲಿ ಮೈಸೂರಲ್ಲೊಂದು ಜಾತಿ ವಿನಾಶ ಸಮ್ಮೇಳನ ಅಂತ ನಡೆದಿತ್ತು. ಅದರಲ್ಲಿ ಭಾಳ ಜನ ದಲಿತ ಬರಹಗಾರರು, ಆಗ ದಲಿತ ಬರಹಗಾರರು ಅಂತ ಇರಲಿಲ್ಲ, ಎಲ್ಲ ಒಂದು ಪ್ರಗತಿಪರ ಬರಹಗಾರರು ಅನ್ನೋಂಥ ಹೆಸರಲ್ಲೇ ಗುರುತಿಸ್ಕೊಂಡಿದ್ದು, ಅವರೆಲ್ಲ ಅದರಲ್ಲಿ ಭಾಗವಹಿಸಿದರು. ಅದಾದ ನಂತರ ಮೈಸೂರಿನಲ್ಲಿ ಇದು ನಡೀತು, ಯಾವುದು ನಮ್ಮ ಬೂಸಾ ಚಳುವಳಿಗೆ ಸಂಬಂಧಪಟ್ಟಂಥ ಒಂದು ಸಭೆ ನಡೀತು. ಅದಕ್ಕೂ ಮುಂಚೆ ಏನಪ್ಪ ಆಗಿತ್ತು ಅಂದರೆ, ಕರ್ನಾಟಕದ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಂಚಲನ ಉಂಟಾಗಿತ್ತು. ಅದು ದೇವನೂರು ಮಾಧವ ಅವರು ಬರೆದಂಥ ದ್ಯಾವನೂರು ಕಥಾ ಸಂಕಲನ 1973ರಲ್ಲಿ ಪ್ರಕಟ ಆಗಿತ್ತು. 75ರಲ್ಲಿ ಸಿದ್ದಿಗಯ್ಯನವರ ಹೊಲೆಮಾದಿಗರ ಹಾಡು ಪ್ರಕಟ ಆಯಿತು. ಈ ಎರಡೂ ಕೃತಿಗಳು ಇಡೀ ಕನ್ನಡ ಸಾಹಿತ್ಯದ ವಲಯವನ್ನು ಅವತ್ತು ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ದು. ಅಲ್ಲೋಲ ಕಲ್ಲೋಲ ಅಂತಂದರೆ ಸ್ವಲ್ಪ ಎಕ್ಸಾಗರೇಷನ್ ಅನ್ನಿಸ್ಬೋದು, ಆದರೆ ನಿಜವಾಗಲೂ ಸಾಹಿತ್ಯ ವಲಯದಲ್ಲಿ ಒಂದು ತಲ್ಲಣ ಅವತ್ತು ಮೂಡಿತ್ತು. ಹಾಗಾಗಿ ಅದು ಒಂದು ಅಂದರೆ ಹೊಸ ತಲೆಮಾರಿನ ಓದುತ್ತಿದ್ದಂಥ ದಲಿತ ತಲೆಮಾರಿನ ಯುವಕರಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಅದು ತಂದುಕೊಟ್ಟಿತ್ತು. ಇದರ ಜೊತೆಗೆ ಅದೇ ಸಂದರ್ಭದಲ್ಲಿ ಸಾಮಾಜಿಕ ಪಲ್ಲಟ ತಂದ 4 ಕಾನೂನುಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ತಂದಿದ್ದರು. ದೇವರಾಜ ಅರಸು ಅವರು ಅದನ್ನು ಭಾಳ ಪ್ರಬಲವಾಗಿ ಕರ್ನಾಟಕದಲ್ಲಿ ಜಾರಿಗೆ ತಂದಿದ್ದರು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತಂದಂಥ ಕಾಯ್ದೆಗಳನ್ನು, ಜನಪರವಾದಂಥ ಕಾಯ್ದೆಗಳನ್ನು ಭಾಳ ಸಮರ್ಥವಾಗಿ ಜಾರಿಗೆ ತಂದಿದ್ದು ಕರ್ನಾಟಕ ಒಂದೇ. ಅದು ದಟ್ ಈಸ್ ಬಿಕಾಸ್ ಆಫ್ ದೇವರಾಜ ಅರಸು. ಆಗ ಬಂದ ಪ್ರಧಾನವಾದ ಕಾಯ್ದೆಗಳೇನಪ್ಪ ಅಂದರೆ, ಜೀತ ಪದ್ಧತಿಯ ರದ್ದು ಮಾಡಿದಂಥ ಕಾಯ್ದೆ. ಬಹುಶಃ ಈಗಿನ ತಲೆಮಾರಿನವ್ರಿಗೆ ಅದು ಗೊತ್ತಿರಲ್ಲ, ಓದಿ ತಿಳ್ಕೊಂಡಿರ್ಬೋದು. ಜೀತ ಪದ್ಧತಿಯ ರದ್ದು ಕಾಯ್ದೆ, ಸಾಲ ಪಡೆದವರು ವಾಪಸ್ ಕೊಡಬೇಕಾಗಿಲ್ಲ ಅಂತಕ್ಕಂಥ ಋಣಮುಕ್ತ ಕಾಯ್ದೆ, ಬಸವಲಿಂಗಪ್ಪನವರು ಜಾರಿಗೆ ತಂದಂಥ ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ರದ್ದು ಮಾಡಿದ ಕಾಯ್ದೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾಡಿದ್ದು. ಈಗ ಈ ರೀತಿಯ ಕಾಯ್ದೆಗಳು ಆಗ ಜಾರಿಗೆ ಬಂದು ಅದು ಸಮಾಜದಲ್ಲಿ ಒಂದು ದೊಡ್ಡ ಒತ್ತಾಸೆಯನ್ನು ತಳ ಸಮುದಾಯಗಳಲ್ಲಿ ಮೂಡಿಸಿತ್ತು. ಅದೇ ಟೈಮ್ನಲ್ಲಿ 73ನೇ ಇಸ್ವಿನಲ್ಲಿ ಮೈಸೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಸವಲಿಂಗಪ್ಪನವ್ರು ಬಂದು ಕನ್ನಡ ಸಾಹಿತ್ಯವನ್ನು ಬೂಸ ಅಂತ ಹೇಳಿದ್ರು. ಆ ಬೂಸ ಅಂತ ಹೇಳಿದ್ದು ಒಂದು ನೆಪವಾಗಿ ಇಟ್ಕೊಂಡು ಭಾಳಷ್ಟು ಜನ ಜಾತಿವಾದಿ ಸಾಹಿತಿಗಳು, ಜಾತಿವಾದಿ ಪ್ರಗತಿಪರರು, ಜಾತಿವಾದಿ ಉಳಿದ ಶಕ್ತಿಗಳು, ವಿಶೇಷವಾಗಿ ಬಸವಲಿಂಗಪ್ಪನವ್ರನ್ನ ಅವರ ಮಂತ್ರಿಮಂಡಲದಲ್ಲಿ ಇದ್ದುಕೊಂಡು ಅವರು ಸಮಾಜದ ಬಗ್ಗೆ ಮಾತಾಡ್ತಿದ್ದನ್ನು ಸಹಿಸದೇ ಇರತಕ್ಕಂಥ ಶಕ್ತಿಗಳು ಬಸವಲಿಂಗಪ್ಪನವರು ವಿರುದ್ಧ ತಿರುಗಿಬಿದ್ದರು. ಅದು ಎಲ್ಲ ಕಡೆ ದಲಿತರು ಮತ್ತು ಮೇಲ್ಜಾತಿಯವರ ನಡುವಿನ ಒಂದು ದೊಡ್ಡ ಸಾಮಾಜಿಕ ಸಂಘರ್ಷವಾಗಿ ಪರಿಣಾಮವನ್ನು ಬೀರ್ತು. ಒಂದು ರೀತಿಯ ಸಿವಿಲ್ ವಾರು ಅವತ್ತು ಆರಂಭ ಆಗಿತ್ತು. ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡಿತಾಯಿದ್ರು ಮೇಲ್ಜಾತಿಯ ವಿದ್ಯಾರ್ಥಿಗಳು. ಭಾಳಷ್ಟು ಜನ, ನಾನೂ ಸೇರಿದಂಗೆ ಭಾಳಷ್ಟು ಜನ, ಇಲ್ಲಿ ಕೆಲವರು ಇದ್ದಾರೆ ಆಗಿದ್ದವರು, ಸುಮಾರು ತಿಂಗಳುಗಳ ಕಾಲ ಕಾಲೇಜ್ ಕಡೆ ಮುಖ ಹಾಕಕ್ಕೆ ಕೂಡ ಆಗಿರ್ತಿರಲಿಲ್ಲ. ಕಾಲೇಜ್ಗೆ ಹೋದರೆ ಹೊಡೆಯೋರು ಅವ್ರನ್ನ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತಾಗ. ಈ ಘಟನೆಯಿಂದಾಗಿ ಏನಾಯಿತು ಅಂದರೆ, ಬಸವಲಿಂಗಪ್ಪನವ್ರನ್ನ ಮಂತ್ರಿಮಂಡಲದಿಂದ ಕೈ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು.
ಬಸವಲಿಂಗಪ್ಪನವರು ರಾಜೀನಾಮೆ ಕೊಟ್ಟಿರಲಿಲ್ಲ. ದೇವರಾಜ ಅರಸರಿಗೂ ಬಸವಲಿಂಗಪ್ಪನವ್ರನ್ನ ಬಿಡಬಹುದಂತ ಆಸೆ ಇರಲಿಲ್ಲ. ಆದರೆ ಬಿಡಲೇಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಎಲ್ಲ ಮಂತ್ರಿಗಳು ಬಸವಲಿಂಗಪ್ಪನವರಿದ್ದರೆ ನಾವು ಮಂತ್ರಿಮಂಡಲದಲ್ಲಿ ಮುಂದುವರಿಯಲ್ಲ ಅಂಥೇಳಿ ಎಲ್ಲರೂ ಒಟ್ಟಾಗಿ ರಾಜೀನಾಮೆ ಕೊಡುವಂಥ ತೀರ್ಮಾನವನ್ನು ತಗೊಂಡಿದ್ದರು. ಹಾಗಾಗಿ ಎಲ್ಲರ ರಾಜೀನಾಮೆಯನ್ನು ಒಟ್ಟಾಗಿ ತಗೊಂಡ್ರು ದೇವರಾಜ ಅರಸು. ಮತ್ತೆ ಮಂತ್ರಿಮಂಡಲವನ್ನು ಪುನರ್ರಚನೆ ಮಾಡುವಾಗ ಬಸವಲಿಂಗಪ್ಪನವ್ರನ್ನ ಕೈ ಬಿಟ್ಟರು ಅವರು. ಅಂದರೆ ಇದು ಬಸವಲಿಂಗಪ್ಪನವ್ರಿಗೆ ಮಾಡಿದ ಅತ್ಯಂತ ಘೋರ ಅನ್ಯಾಯ, ದಲಿತ ಸಮುದಾಯಕ್ಕೆ ಮೇಲೆ ನಡೆದಂಥ ಘೋರ ದಾಳಿ ಇದು. ಆದರೆ ಈ ದಾಳಿ ಪರೋಕ್ಷವಾಗಿ ದಲಿತ ಸಮುದಾಯಕ್ಕೆ ಒಂದು ದೊಡ್ಡ ಚೈತನ್ಯವನ್ನು ತಂದುಕೊಡ್ತು. ಎಂಥ ಚೈತನ್ಯವನ್ನು ತಂದುಕೊಡ್ತು ಅಂದರೆ, ಮೊದಲನೇ ತಲೆಮಾರಿನ ಅಕ್ಷರ ಕಲಿತ ದಲಿತರಲ್ಲಿ ಸ್ವಲ್ಪ ಸಾಮಾಜಿಕ ಕಾಳಜಿ ಇತ್ತು, ರಾಜಕೀಯ ಕಾಳಜಿ ಇತ್ತು, ಮತ್ತು ಸಮಾಜದ ಅನ್ಯಾಯಗಳನ್ನು ಪ್ರತಿಭಟಿಸಬೇಕು ಅಂತಕ್ಕಂಥ ಮನೋಭಾವ ಇತ್ತು. ಅದರ ಜೊತೆಯಲ್ಲಿ ಬೂಸ ಹಗರಣದಲ್ಲಿ ಬಸವಲಿಂಗಪ್ಪನವ್ರನ್ನ ಬಲಿಪಶು ಮಾಡಿದಾಗ ಅವರ ಒಳಗಿದ್ದಂಥ ಒಂದು ಲಾವಾರಸ ಏನಿತ್ತು ಅದು ಹೊರಗೆ ಬರಲಿಕ್ಕೆ ದೊಡ್ಡ ಕಾರಣ ಆಯ್ತದು. ಇದೇ ಸಂದರ್ಭದಲ್ಲಿ ಇನ್ನೊಂದು ಘಟನೆಯನ್ನು ನಿಮಗೆ ಹೇಳ್ತೀನಿ ನಾನು. ಅದು 74ರಲ್ಲಿ ಮೈಸೂರಲ್ಲಿ ಬರಹಗಾರರ ಒಕ್ಕೂಟ ಅಂತ ಆಗಿತ್ತು. ಇದು ಶೂದ್ರ ಬರಹಗಾರರ ಒಕ್ಕೂಟ. ಆ್ಯಕ್ಚುಲಿ ಕರ್ನಾಟಕ ಬರಹಗಾರರ ಒಕ್ಕೂಟ ಅನ್ನೋ ಹೆಸರಲ್ಲಿ 1974ರಲ್ಲಿ ಮೈಸೂರಿನ ಶತಮಾನೋತ್ಸವ ಭವನದಲ್ಲೇ ಸಭೆ ನಡೆದಿತ್ತು. ಅದನ್ನು ಕುವೆಂಪು ಅವರು ಉದ್ಘಾಟನೆ ಮಾಡಿದರು. ಅದರಿಂದಾಗಿ ನಾವೆಲ್ಲರೂ, ಅಂದರೆ ಆಗ ಮೊದಲನೇ ತಲೆಮಾರು ಬರೀತಾ ಇದ್ದವರು ನಾನು, ಗೋವಿಂದಯ್ಯ, ರಾಕೆ, ಶಿವಾಜಿ, ಇಲ್ಲಿರೋರು ಅಷ್ಟೇ ಜನ ಅನಿಸುತ್ತೆ, ಉಳಿದವರು ಯಾರೂ ಕಾಣಿಸ್ತಾ ಇಲ್ಲ. ನಾವೆಲ್ಲರೂ ಅದರಲ್ಲಿ ಭಾಗವಹಿಸಿದ್ದೋ. ಅದರ ಪ್ರೇರಣೆಯಿಂದಾಗಿ ನಾವೇನು ಮಾಡಿದೋ ಅಂದರೆ, ಅದು ಒಂದು ಕಾರಣ ಇತ್ತು. ಅದರ ಜೊತೆಯಲ್ಲಿ ಆಗ ಏನೋ ಒಂದು ಶೂದ್ರ ಚಳುವಳಿ ಇತ್ತಲ್ಲ, ಮತ್ತು ಪ್ರಗತಿಪರ ಚಳುವಳಿ ಏನಿತ್ತು, ವಿಚಾರವಾದಿ ಚಳುವಳಿ ಏನಿತ್ತು, ಆ ಚಳುವಳಿ ದಲಿತರ ಇಶ್ಯೂಗಳು ಬಂದಾಗ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಅಳುಕು ನಮಗಿತ್ತು. ಅದು ಎಲ್ರಿಗೂ ಎಷ್ಟು ಪ್ರಮಾಣದಲ್ಲಿ ಇತ್ತು ಅಂತ ಗೊತ್ತಿಲ್ಲ, ನನಗಂತೂ ಅದು ಅನ್ನಿಸ್ತಾ ಇತ್ತು. ಬೇರೆ ಇಶ್ಯೂಗಳು ಬಂದಾಗ ಇವರು ಎಷ್ಟು ಎತ್ತರದ ಧ್ವನಿಯಲ್ಲಿ ಮಾತಾಡ್ತಾರೋ, ದಲಿತರ ಮೇಲೆ ದೌರ್ಜನ್ಯಗಳು ನಡೆದಾಗ ಅಷ್ಟು ಎತ್ತರದ ಧ್ವನಿಯಲ್ಲಿ ಇವರು ಮಾತಾಡ್ತಾ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾವು ಏನಾದರೂ ಮಾಡಬೇಕು, ನಾವು ದಲಿತರಿಗಾಗಿ ಪ್ರತ್ಯೇಕವಾದ್ದು ಅಂತಕ್ಕಂಥ ಒಂದು ವಿಚಾರ ನಮ್ಮ ಮನಸ್ಸಲ್ಲಿ ಮೂಡಿತ್ತಾಗ. ಆಗಷ್ಟೇ ತುರ್ತು ಪರಿಸ್ಥಿತಿ ಕೂಡ ಜಾರಿಯಾಗಿತ್ತು. ಮತ್ತು 1975 ಅಕ್ಟೋಬರ್ನಲ್ಲಿ ಮೈಸೂರಲ್ಲಿ ಒಂದು ಸಿದ್ಧಾರ್ಥ ಹಾಸ್ಟೆಲಲ್ಲಿ ಒಂದು ಸಭೆ ನಡೆಯಿತು. ಅದಕ್ಕೆ ಕರ್ನಾಟಕದ ಭಾಳಷ್ಟು ಜನ ಬಂದಿದ್ದರು, ಬೆಂಗಳೂರಿನಿಂದ ಕೂಡ ಹಲವಾರು ಜನ ಬಂದಿದ್ದರು. ಯಾಕೆಂದರೆ ಈ 74ಕ್ಕೆ ಮುಂಚೆನಲ್ಲಿ ಬೆಂಗಳೂರಿನಲ್ಲಿ ಒಂದು ದಲಿತ ಕ್ರಿಯಾ ಸಮಿತಿ ಅಂತ ಒಂದು ಸಮಿತಿ ಆಗಿತ್ತು. ಯಾಕೆಂದರೆ ಇದು ದಲಿತ ಚಳುವಳಿಯ ಒಟ್ಟಾರೆ ವಿಚಾರದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇರೋದ್ರಿಂದ ಅದನ್ನು ನಾನಿಲ್ಲಿ ಹೇಳಲೇಬೇಕಾಗುತ್ತೆ. ದಲಿತ ಸಂಘರ್ಷ ಸಮಿತಿ ಆರಂಭ ಆಗೋದಕ್ಕೆ ಮುಂಚೆ ದಲಿತ ಕ್ರಿಯಾ ಸಮಿತಿ ಅಂತ ಒಂದು ಸಮಿತಿ ಬೆಂಗಳೂರಿನಲ್ಲಿತ್ತು. ಆ ದಲಿತ ಕ್ರಿಯಾ ಸಮಿತಿ ಯಾಕಪ್ಪ ಹುಟ್ಟಿತು ಅಂತಂದರೆ, 1973ರಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಗೋವಿಂದ ಭಟ್ ಅಂತಕ್ಕಂಥ ಒಬ್ಬ ಮುಖ್ಯ ನ್ಯಾಯಾಧೀಶರಿದ್ದರು. ಆ ಕೋರ್ಟಲ್ಲಿ ಒಬ್ಬ ಕ್ಲರಿಕಲ್ ಸ್ಟಾಫ್ ಆಗಿ ಡಿ ಶಿವಣ್ಣ ಅಂತ ಒಬ್ಬ ದಲಿತ ನೌಕರರಿದ್ದರು. ಆ ಡಿ ಶಿವಣ್ಣ ಅವ್ರು ಏನು ಮಾಡಿದ್ರು, ಹೈಕೋರ್ಟ್ ನೇಮಕಾತಿಗಳಲ್ಲಿ ಕೆಲವು ಅನ್ಯಾಯಗಳಾಗಿತ್ತು. ರಿಸರ್ವೇಷನನ್ನು ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ. ಹೈಕೋರ್ಟ್ ನ್ಯಾಯಮೂರ್ತಿಗಳ ಆಯ್ಕೆಯಲ್ಲಿ ರಿಸರ್ವೇಷನ್ ಇಲ್ಲ, ಆದರೆ ಉಳಿದ ಸಿಬ್ಬಂದಿಗಳನ್ನು ನೇಮಕ ಮಾಡೋದ್ರಲ್ಲಿ ರಿಸರ್ವೇಷನ್ ಇದೆ. ಅದು ರಿಸರ್ವೇಷನ್ ಪಾಲಿಸ್ಬೇಕಾಗಿತ್ತು, ಆದರೆ ಅವರು ಪಾಲಿಸಿರಲಿಲ್ಲ. ಈ ಡಿ ಶಿವಣ್ಣ ಏನು ಮಾಡ್ತಾರೆ, ಆಗಿನ ಸಮಾಜ ಕಲ್ಯಾಣ ಸಚಿವ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಆಗ ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ, ಅವರಿಗೆ ಪತ್ರ ಬರೀತಾರೆ, ಮತ್ತು ರಾಜ್ಯಪಾಲರಿಗೊಂದು ಪತ್ರ ಬರೀತಾರೆ, ಮತ್ತು ರಾಷ್ಟ್ರಪತಿಯವ್ರಿಗೊಂದು ಪತ್ರ ಬರೀತಾರೆ. ಅವರು ಎಂಪ್ಲಾಯಿ ಆಗಿದ್ದುಕೊಂಡು ಪತ್ರ ಬರೀತಾರೆ, ಈ ಥರ ಇಲ್ಲಿ ನಮಗೆ ರಿಸರ್ವೇಷನನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಅನ್ಯಾಯ ಆಗಿದೆ, ಸರಿ ಮಾಡಿ ಅಂತ ಎಷ್ಟು ಹೇಳಿದ್ರು ಇವರು ಸರಿ ಮಾಡ್ತಾ ಇಲ್ಲ. ಅವರು ಪತ್ರ ಬರೀತಾರೆ. ಆ ಪತ್ರ ಬರೆದ ಮೇಲೆ ಇವರು ನ್ಯಾಯಮೂರ್ತಿಯವರಿಗೆ
ಈ ಶಿವಣ್ಣನ ಮೇಲೆ ಭಾಳ ಸಿಟ್ಟು ಬಂದುಬಿಡುತ್ತೆ ಗೋವಿಂದ ಭಟ್ರಿಗೆ. ಸಿಟ್ಟು ಬಂದು ಏನು ಮಾಡ್ತಾರೆ, ಶಿವಣ್ಣನಿಗೆ ಒಂದು ನೋಟಿಸ್ ಕೂಡ ಕೊಡಲ್ಲ, ಒಂದು ಎನ್ಕ್ವೈರಿ ಕೂಡ ಕಂಡಕ್ಟ್ ಮಾಡಲ್ಲ, ಶಿವಣ್ಣನ ಏಕಾಏಕಿ ಡಿಸ್ಮಿಸ್ ಮಾಡ್ತಾರೆ, ನೌಕರಿಯಿಂದ ಕಿತ್ತಾಕ್ಬಿಡ್ತಾರೆ. ಈ ಕಿತ್ತು ಹಾಕಿದಾಗ ಅದು ಬಹುಶಃ 73 ಪ್ರಾರಂಭದಲ್ಲಿ ಅದಾಗಿದ್ದದು. ಆಗ ಹೈಕೋರ್ಟ್ನಲ್ಲಿರ್ತಕ್ಕಂಥ ದಲಿತ ಎಂಪ್ಲಾಯೀಸ್ ಎಲ್ಲ ಒಂದಾಗ್ತಾರೆ. ಈ ಥರ ಅನ್ಯಾಯ ಮಾಡಿದಾರಲ್ಲ ಅಂತ ಅವ್ರು ಒಂದಾಗ್ಬಿಟ್ಟು ಅಲ್ಲಿ SC/ST ಹೈಕೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಒಂದು ಸಂಘನ ಫಸ್ಟ್ ಕಟ್ಕೋತಾರೆ ಅವರು. ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ದಲಿತ ನೌಕರರು ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಹೋರಾಟಕ್ಕೆ ಇಳಿದಿದ್ದು ಇದೇನೆ. ಅದಕ್ಕೆ ಮುಂಚೆದು ನನಗಂತೂ ಗೊತ್ತಿಲ್ಲ, ಬೇರೆಯವ್ರಿಗೆ ಮಾಹಿತಿ ಇದೆಯೇನೋ ಗೊತ್ತಿಲ್ಲ. ಅವರು ಈ ಸಂಘವನ್ನು ಕಟ್ಟಿಕೊಂಡು ಅದರ ಮೂಲಕ ಧರಣಿಯನ್ನು ಆರಂಭ ಮಾಡ್ತಾರೆ. ಹೈಕೋರ್ಟ್ ಆವರಣದಲ್ಲೇ ಅವರು ಧರಣಿ ಕೂತ್ಕೋತಾರೆ. ಸುಮಾರು 2.5 ವರ್ಷನೋ 3 ವರ್ಷನೋ ಆ ಧರಣಿ ಕಂಟಿನ್ಯೂ ಆಗುತ್ತದು. ಅಂದರೆ ಅಷ್ಟು ಕಾಲ ಅವರು ಭಾಳ ದೀರ್ಘಕಾಲ ಅವರು ಮುಖ್ಯ ನ್ಯಾಯಾಧೀಶರಾಗಿದ್ದರು ಗೋವಿಂದ ಭಟ್ ಅನ್ನೋರು. ಸುಮಾರು 4 ವರ್ಷನೋ 5 ವರ್ಷನೋ ಹೈಕೋರ್ಟಲ್ಲಿ ಅಷ್ಟು ವರ್ಷ ಯಾರಿಗೂ ಅವಕಾಶಗಳು ಸಿಕ್ಕಲ್ಲ. ಈಗಂತೂ 6 ತಿಂಗಳು ವರ್ಷ ಅದ್ರ ಮೇಲೆ ಯಾರೂ ಇರೋಲ್ಲ. ಅವರು ದೀರ್ಘಕಾಲ ಅವ್ರು ಇರ್ತಾರೆ. ನಾನು ಇರೋವರೆಗೆ ನಿನಗೆ ಕೆಲಸ ಕೊಡಲ್ಲ ಅಂತ ಹೇಳ್ತಾರೆ ಅವರು. ಹಾಗಾಗಿ ನಿರಂತರವಾಗಿ 3 ವರ್ಷ ಅದು ಧರಣಿ ನಡೆಯುತ್ತೆ. ಆ ಧರಣಿ ನಡೆಯುವಾಗ ಇವರೇನು SC/ST ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಅವರು ದಲಿತ ಕ್ರಿಯಾ ಸಮಿತಿ ಅಂತ ಆಮೇಲೆ ಅದನ್ನು ಬದಲಾವಣೆ ಮಾಡ್ಕೋತಾರೆ. ಅಲ್ಲಿ ಶ್ರೀಧರನ್ ಇದ್ದರು, DM ತಿಮ್ಮರಾಯಪ್ಪ ಇದ್ದರು, ಚಿದಾನಂದ ಉಲ್ಲಾಳಿದ್ರು, ರಾಜನ್ ಅಂತ ಒಬ್ಬರು ರಿಸರ್ವ್ ಬ್ಯಾಂಕಿದ್ದ ಎಂಪ್ಲಾಯಿ ಆಗಿದ್ದರು ಅವರಿದ್ದರು. ಅವರೆಲ್ಲ ಅದನ್ನು ಮುನ್ನಡೆಸ್ತಾಯಿದ್ರು. ಆ್ಯಕ್ಚುಲಿ ಅವ್ರು ಹೋಗಿ ಆಗ ಪ್ರಧಾನಮಂತ್ರಿ ಆಗಿದ್ದಂಥ ಮೊರಾರ್ಜಿ ದೇಸಾಯಿನ ಕೂಡ ಈ ಸಂದರ್ಭದಲ್ಲಿ ಮೀಟ್ ಮಾಡ್ತಾರೆ. VT ರಾಜಶೇಖರ್ ಶೆಟ್ಟಿ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಬ್ಬರು ರಿಪೋರ್ಟ್ರ್ ಇದ್ದರು. ಆ ರಿಪೋರ್ಟ್ರು ಮೀಟಿಂಗ್ ಅರೇಂಜ್ ಮಾಡಿ ಇವ್ರನ್ನೆಲ್ಲ ಕರ್ಕೊಂಡೋಗಿ ಮೊರಾರ್ಜಿ ದೇಸಾಯಿ ಅವ್ರನ್ನ ಮೀಟ್ ಮಾಡಿಸ್ತಾರೆ. ಅವರು ದಲಿತ ಕ್ರಿಯಾ ಸಮಿತಿ ಅಂತ ಇಟ್ಕೋತಾರೆ. ಅವರು ದಲಿತ ಕ್ರಿಯಾ ಸಮಿತಿ ಅಂತ ಇಟ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂದರೆ, ಅಷ್ಟರಲ್ಲಾಗಲೇ ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್ಸ್ ಮೂಮೆಂಟು ಆರಂಭ ಆಗಿರುತ್ತೆ. ಅಲ್ಲಿ ನಾಮದೇವ್ ಡಸಾಳ, ರಾಜ ದಲೆ ಅವರೆಲ್ಲ ರೈಟರ್ಸ್. ಅವರು ಆ ರೈಟರ್ಸ್ಗಳು ಸೇರಿಕೊಂಡು ಆರಂಭ ಮಾಡಿದ್ದದು. ಆ ಇನ್ಫ್ಲೂಯೆನ್ಸ್ ಮೇಲೆ ಇವರು ಇದನ್ನು SC/ST ಅಂತ ಬೇಡ ನಮಗೆ ಅಂಥೇಳಿ ಇವರು ದಲಿತ ಕ್ರಿಯಾ ಸಮಿತಿ ಅಂತ ಇಟ್ಕೊಂಡು ಅದರ ಹೆಸರಲ್ಲಿ ಅವರು ಚಳುವಳಿಯನ್ನು ಮುಂದುವರಿಸ್ತಾರೆ. 75 ಅಕ್ಟೋಬರಲ್ಲಿ ನಾವು ಒಂದು ಸಭೆ ಮೈಸೂರಲ್ಲಿ ನಡೀತು ಅಂತ ಹೇಳಿದ್ನಲ್ಲ, ಈ ಸಭೆಗೆ ಅವರುಗಳು ಬಂದಿದ್ದರು. ರಾಜನ್ ಬಂದಿದ್ದರು, ಶ್ರೀಧರನ್ ಬಂದಿದ್ದರು, DM ತಿಮ್ಮರಾಯಪ್ಪ ಬಂದಿದ್ದರು, ಎಲ್ಲೋ ಗೊತ್ತಿಲ್ಲ, ಚಿದಾನಂದ ಉಳ್ಳಾಳು ಬಂದಿದ್ದರು. ಅವರೆಲ್ಲ ಆ ಸಭೆಗೆ ಬಂದಿದ್ದರು. ಆದರೆ 75ರಲ್ಲಿ ನಡೆದಂಥ ಆ ಸಭೆ, ಅಕ್ಟೋಬರಲ್ಲಿ ನಡೆದ ಸಭೆ ಯಶಸ್ವಿ ಆಗಲಿಲ್ಲ. ಅಂದರೆ ಹಲವಾರು ಗೊಂದಲಗಳಿತ್ತು. ಎಲ್ಲರೂ ಒಂದು ವೇದಿಕೆಗೆ ಬರೋಣ, ಒಟ್ಟಾಗಿ ಚಳುವಳಿ ಕಟ್ಟೋಣ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಾಧ್ಯ ಆಗದೇ ಇದ್ದಾಗ ನಮಗೆ ಭಾಗವಹಿಸಿದ್ದವರಿಗೆ ನಮಗೆ ಭಾಳ ನೋವಾಯಿತು ಮೈಸೂರಿಂದ. ಅಂದರೆ ನಾವು ಭಾಳ ಕಡಿಮೆ ಜನ ಇಲ್ಲಿ ಆಗ ಭಾಗವಹಿಸಿದ್ದರಲ್ಲಿ 3 ಜನ ಇಲ್ಲೇ ಇದ್ದಾರೆ. ರಾಮಯ್ಯನೂ ಇದ್ದರು. ರಾಮಯ್ಯ, ಶಿವಾಜಿ, ಗೋವಿಂದಯ್ಯ, ರಾಕೆ, ಇಷ್ಟು ಜನ ಅವತ್ತಿನ ಸಭೆಯಲ್ಲಿದ್ದರು. ಆ ಸಭೆ ಯಶಸ್ವಿ ಆಗಲಿಲ್ಲ. ಆದಮೇಲೆ ನಾವು ಏನಪ್ಪ ಇದು ಯಶಸ್ವಿ ಆಗಲಿಲ್ವಲ್ಲ, ನಾವೇನೋ ಮಾಡೋಣ ಅಂತ ಹೋದ್ರೆ ಹೀಗಾಯ್ತಲ್ಲ ಅಂತ ನಾವು 4-5 ಜನ ಕೂತು ಮಾತಾಡ್ತೀವಿ. ಮಾದೇವ ಇದ್ರಾಗ, ದೇವನೂರು ಮಾದೇವ್ ಇದ್ದರು, ಗೋವಿಂದಯ್ಯ, ಶಿವಾಜಿ, ರಾಕೆ, ಶಿವಮಲ್ಲು, ದೇವನೂರು ಶಿವಮಲ್ಲು ಮಾದೇವರ ತಮ್ಮ, ನಾನು ಮತ್ತು ಕೆಲವರೆಲ್ಲ ಕೂತು ಮಾತಾಡಿ ಇದನ್ನು ಇಲ್ಲಿಗೆ ಬಿಡಬಾರ್ದು, ಈ ಸಭೆ ಫೇಲ್ ಆಯಿತು ಅಂತ ನಾವು ನಿರಾಶರಾಗಬಾರ್ದು, ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿ ನಾವಲ್ಲಿ ಒಂದು ಪತ್ರಿಕೆ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳಾಗ ನಮ್ಮ ಬಟ್ಟೆಗೆ ಭದ್ರ ಇಲ್ಲ, ಆದರೂ ಒಂದು ಪತ್ರಿಕೆ ಮಾಡಬೇಕು ಅಂತ ಆಲೋಚನೆ ಮಾಡ್ತೀವಿ. ಪತ್ರಿಕೆ ಮಾಡೋ ಆಲೋಚನೆ ನಮಗೆ ಬರಲಿಕ್ಕೆ ಧೈರ್ಯ ಬಂದಿದ್ದು ಏನಪ್ಪ ಅಂದರೆ, ಮೈಸೂರಲ್ಲಿ ಆಂದೋಲನ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತಾಗ, ಈಗ ದಿನಪತ್ರಿಕೆಯಾಗಿ ಬರ್ತಾಯಿದೆ ಅದು. ಆಂದೋಲನ ಇಷ್ಟೇ ಕಷ್ಟಗಳ ನಡುವೆ ರಾಜಶೇಖರ್ ಕೋಟಿಯವರು ತರ್ತಾಯಿದ್ರು. ಹಾಗಾಗಿ ಅವ್ರದ್ದೊಂದು ಪ್ರೆಸ್ ಇತ್ತು, ಥ್ರೆಡ್ಲ್ ಪ್ರೆಸ್ಸು, ಕಾಲಲ್ಲಿ ಒತ್ತಿ ಪ್ರಿಂಟ್ ಮಾಡೋವಂಥ ಪ್ರೆಸ್ ಅದು. ಅಲ್ಲಿ ಹೇಗಿದ್ದರೂ ನಮಗೆ ಅವ್ರ ಪ್ರೆಸ್ಸಲ್ಲಿ ವರ್ಕ್ ಮಾಡಿ ನಮಗೂ ಅನುಭವ ಇತ್ತು. ನಾವೇ ಮಾಡೋಣ ಅಂಥೇಳಿ ನಾವು
1975 ಡಿಸೆಂಬರ್ 6ನೇ ತಾರೀಕು 1975 ಡಿಸೆಂಬರ್ 6ಕ್ಕೆ ನಾವು ಶೋಷಿತ ಅಂತ ಒಂದು ಫಾರ್ಟ್ನೈಟ್ಲಿ ಪತ್ರಿಕೆನ ಆರಂಭ ಮಾಡ್ತೇವೆ ನಾವು. ಅದಾದಮೇಲೆ ಅದಕ್ಕೆ RNIನಿಂದ ರಿಜಿಸ್ಟ್ರೇಷನ್ ಸಿಕ್ಕಲಿಲ್ಲ. RNI ಅಂದರೆ ರಿಜಿಸ್ಟ್ರಾರ್ ಫಾರ್ ನ್ಯೂಸ್ ಪೇಪರ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಯಾರೇ ಪತ್ರಿಕೆಗಳು ಆರಂಭ ಮಾಡಬೇಕಾದ್ರೆ ನಾವು ಟೈಟ್ಲನ್ನು ಅವರಿಂದ ತೊಗೋಬೇಕು, ಪರ್ಮಿಷನ್ ತೊಗೋಬೇಕು. ಟೈಟ್ಲು ಕೊಟ್ಟು ಅವರು ಅದನ್ನು ಕ್ಲಿಯರ್ ಮಾಡಬೇಕು. ಇಡೀ ದೇಶದಲ್ಲಿ ಎಲ್ಲೂ ಪತ್ರಿಕೆ ಇಲ್ಲ ಅಂದ್ರೆ ಮಾತ್ರ ಅವರು ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಶೋಷಿತಕ್ಕೆ ಅವರು ಅನುಮತಿಯನ್ನು ಕೊಡಲಿಲ್ಲ. ಕೊಡದೇ ಇದರಿಂದ ನಾವು ಇನ್ನೊಂದು ಹೆಸರು ಕೊಟ್ಟು, ಆ ಹೆಸರು ಪಂಚಮ ಅಂತ. ಆ ಪಂಚಮಕ್ಕೆ ಅನುಮತಿ ಸಿಕ್ತು. ಆಮೇಲೆ ಪಂಚಮ ಅಂತ ಆ ಪತ್ರಿಕೆಯನ್ನು ಮುಂದುವರಿಸ್ಕೊಂಡು ಹೋದ. ಇದರ ನಡುವೆ ಒಂದು ಘಟನೆ ನಡೀತು. ಅದು ಭದ್ರಾವತಿಯಲ್ಲಿ ನಡೆದ ಘಟನೆ. ಭದ್ರಾವತಿಯಲ್ಲಿ MPM ಮತ್ತು VSIL ಅಂತ 2 ಫ್ಯಾಕ್ಟ್ರಿ ಇದ್ದಾವೆ. ಮೈಸೂರು ಪೇಪರ್ ಮಿಲ್ಸು ಮತ್ತು ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ. ಒಂದು ಕಬ್ಬಿಣದ ಕಾರ್ಖಾನೆ, ಇನ್ನೊಂದು ಪೇಪರ್ ಕಾರ್ಖಾನೆ. ಎರಡೂ ಕಾರ್ಖಾನೆಯಲ್ಲಿ ತುಂಬ ಜನ ದಲಿತ ನೌಕರರು ಆಗ ಕೆಲಸ ಮಾಡ್ತಾಯಿದ್ರು. B. ಕೃಷ್ಣಪ್ಪನವರು ಆಗ ಭದ್ರಾವತಿಯಲ್ಲಿದ್ದರು. ಆ ಟೈಮಲ್ಲಿ ಅಲ್ಲಿ ನಾನು ಮೈಸೂರಲ್ಲಿ ನಾವೆಲ್ಲ ಪತ್ರಿಕೆ ಮಾಡುವಾಗ B. ರಾಜಣ್ಣ ಅಂತ ಒಬ್ಬರು ನನ್ನ ಪರಿಚಯದವರು, ಅವರು ರೈಟರ್ ಅವರು ಆ ಫ್ಯಾಕ್ಟ್ರಿಲಿ ಎಂಪ್ಲಾಯಿ. ಅವರೊಂದು ಪತ್ರ ಬರೆದಿದ್ರು, ನನ್ನ ಕಾರ್ಡ್ ಬರೆದಿದ್ರು. ಅದರಲ್ಲಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಒಂದು ಕ್ಯಾಂಟೀನ್ ಇದೆ, ಅಲ್ಲಿ ತುಂಬ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ. ದಲಿತ ನೌಕರರಿಗೆಲ್ಲ ಮೇಲಿಂದ ಟೀ ಕೊಡ್ತಾಯಿದ್ದಾರೆ, ಕಾಫಿ ಕೊಡ್ತಾಯಿದ್ದಾರೆ. ಮತ್ತು ಚಲುವಯ್ಯ ಅಂತಕ್ಕಂಥ ಒಬ್ಬ ನೌಕರ ಅದನ್ನು ಪ್ರತಿಭಟನೆ ಮಾಡಿದಾಗ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ನೀವು ಹೇಗಿದ್ದರೂ ಪತ್ರಿಕೆ ಮಾಡಿದ್ದೀರಲ್ಲ, ಬಂದು ಅದನ್ನು ಒಂದು ರಿಪೋರ್ಟ್ ಯಾಕೆ ಮಾಡಬಾರ್ದು ಅಂತ ನನಗೊಂದು ಪತ್ರ ಬರೆದಿದ್ರು. ಅದನ್ನು ಹಿಡ್ಕೊಂಡು ನಾನು ಭದ್ರಾವತಿಗೆ ಹೋಗಿ ಅಲ್ಲಿ ಅದನ್ನೆಲ್ಲ ಸ್ಟಡಿ ಮಾಡಿ ಅವರು ಚಲುವಯ್ಯನವ್ರನ್ನು ಮಾತಾಡಿಸ್ಕೊಂಡು ಇದನ್ನೆಲ್ಲನೂ ತಂದು ನಾವಿಲ್ಲಿ ಪತ್ರಿಕೆಯಲ್ಲಿ ಇನ್ನೂ ಶೋಷಿತನೇ ಬರ್ತಾಯಿದ್ದಾಗ ಶೋಷಿತದಲ್ಲಿ ಪ್ರಕಟ ಮಾಡಿದ ಪತ್ರಿಕೆನ ನಾನು ಭದ್ರಾವತಿಗೆ ತೊಗೊಂಡೋಗಿ ಕಾರ್ಖಾನೆ ಒಳಗೋಗಿ ಪತ್ರಿಕೆನೆಲ್ಲ ಹಂಚಿ ಅದೊಂದು ದೊಡ್ಡ ಕೋಲಾಹಲನೇ ಆಯಿತು. ಫ್ಯಾಕ್ಟ್ರಿ ಬಂದ್ ಮಾಡಿದ್ರು. 2-3 ದಿವಸ ಫ್ಯಾಕ್ಟ್ರಿ ಬಂದಾಗಿತ್ತು. ಅಷ್ಟು ಗಲಾಟೆ ಆಯಿತು. ಆ ಗಲಾಟೆ ಆದಮೇಲೆ ಆ ಫ್ಯಾಕ್ಟ್ರಿನಲ್ಲಿ ಇರ್ತಕ್ಕಂಥ ಹೊರಗಡೆ ಲೋಟ ಇರೋ ಪದ್ಧತಿನ ರದ್ದು ಮಾಡಿದ್ರು. ಎಲ್ಲರಿಗೂ ಸಮಾನವಾಗಿ ಇದನ್ನು ಸರಬರಾಜು ಮಾಡೋಕ್ಕೆ ಶುರು ಮಾಡಿದ್ರು. ಟೀ ಎಲ್ಲ ಕೊಡಲಿಕ್ಕೆ ಶುರು ಮಾಡಿದ್ರು. ಇದು ಏನಪ್ಪ ಆಯಿತು ಅಂದ್ರೆ ಅಲ್ಲಿ ಒಂದು ದೊಡ್ಡ ಚೈತನ್ಯ ದಲಿತ ಸಮುದಾಯದಲ್ಲಿ ಬಂತು. ಅಂದರೆ ಪತ್ರಿಕೆ ಬಗ್ಗೆ ತುಂಬ ಅಭಿಮಾನ ಬಂತು. ಪತ್ರಿಕೆಯಲ್ಲಿ ಹೀಗೆ ಬಂದಿದ್ದರಿಂದ ನಾವು ಯಶಸ್ಸನ್ನು ಸಾಧಿಸಿದ್ವಲ್ಲ ಅಂತ ಹೇಳ್ತೀನಿ. ಬೇಕಂತ ಹೇಳಲಿಲ್ಲ ನಾನು. ಚಲುವಯ್ಯ ಅಂತಂದರೆ ಚಂದ್ರಪ್ರಸಾದ್ ತ್ಯಾಗಿ. ಅವರ ಮೊದಲ ಹೆಸರು ಚಲುವಯ್ಯ ಅಂತ. ಆಮೇಲೆ ಅವರು ನೌಕರಿಯನ್ನು ಬಿಟ್ಟರು. ಚಳುವಳಿಗಾಗಿ ನೌಕರಿಯನ್ನು ಬಿಟ್ಟು ಬಂದ ಮೇಲೆ ಅವರು ಚಂದ್ರಪ್ರಸಾದ್ ತ್ಯಾಗಿಯಾಗಿ ಬದಲಾದರು. ಇದಾದ ಮೇಲೆ ಪಂಚಮ ನಡ್ಕೊಂಡು ಬರ್ತಾಯಿತ್ತಲ್ಲ, ಇದರ ನಡುವೆ ಏನಪ್ಪ ಆಯಿತು ಅಂತಂದರೆ, ನಾವು ಬರಹಗಾರರ ಒಕ್ಕೂಟದ ವಿಚಾರ ನಾನು ಮೊದಲು ಪ್ರಸ್ತಾಪ ಮಾಡಿದೆ ನಿಮಗೆ. ಅದೇ ಮಾದರಿನಲ್ಲಿ ನಾವು ದಲಿತ ಸಾಹಿತಿ, ಕಲಾವಿದರು, ಬರಹಗಾರರು ಒಟ್ಟಾಗಿ ಸೇರಿ ಏನಾದ್ರು ಒಂದು ವೇದಿಕೆ ಮಾಡಿಕೊಳ್ಳೋಣ ಅಂತಕ್ಕಂಥ ಚರ್ಚೆ ನಮ್ಮ ನಡುವೆ ಬಂತು. ಆ ಚರ್ಚೆ ಬಂದಾಗ ನಾವು ಒಂದು ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆ, ದಲೇಕ ಯುಸಮ್ ಅಂತ ಒಂದು ಸಂಘಟನೆಯನ್ನು ಆರಂಭ ಮಾಡಿದ್ವು ನಾವು. ಅದಕ್ಕೆ ಮುಂಚೆ ಏನಪ್ಪ ಆಗಿತ್ತು ಅಂದರೆ, ನಾನು ದಲಿತ್ ಪ್ಯಾಂಥರ್ಸ್ ಬಗ್ಗೆ ಹೇಳಿದೆ. ಮಹಾರಾಷ್ಟ್ರದಲ್ಲಿ ನಾವೆಲ್ಲರೂ ಬೇಸಿಕಲಿ ರೈಟರ್ಸು. ನಾವ್ಯಾರು ಆರಂಭದಲ್ಲಿ ಚಳುವಳಿಗಾರರು ಆಗಿದ್ದೋ ನಾವು. ಅದಕ್ಕಿಂತ ಹೆಚ್ಚಾಗಿ ರೈಟರ್ಸ್, ಎಲ್ಲ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದವರು. ನಮಗೆ ಮಹಾರಾಷ್ಟ್ರದ ದಲಿತ್ ಪ್ಯಾಂಥರ್ಸ್ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಗಳು ಬರ್ತಾಯಿತ್ತಾಗ. ಅದು ಮಾಹಿತಿ ಬರಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಅಲ್ಲಿ ಅವರೆಲ್ಲರೂ ಬರಹಗಾರರೇ ಆಗಿದ್ದರು. ನಾಮದೇವ್ ಡಸಾಳ ಆಗಲಿ, ರಾಜದಲೆ ಆಗಲಿ, ಅವರೆಲ್ಲ ಭಾಳ ಅತ್ಯುತ್ತಮವಾದ ಮರಾಠಿ ಬರಹಗಾರರವರು. ಹಾಗಾಗಿ ಅವರ ಬರಹಗಳನ್ನು ಓದ್ತಾ ಇದ್ದೋ. ಹಾಗಾಗಿ ದಲಿತ್ ಪ್ಯಾಂಥರ್ಸ್ ಬಗ್ಗೆ ನಮಗೆ ಕಿವಿಗೆ ಬೀಳ್ತಾಯಿತ್ತು. ಈ ನಡುವೆ ಏನಾಯಿತು ಅಂದರೆ, ನಮ್ಮ ದೇವನೂರು ಮಹಾದೇವ ಅವರು ದಲಿತ್ ಪ್ಯಾಂಥರ್ಸ್ ಮ್ಯಾನಿಫೆಸ್ಟೋ ಒಂದು ಮಾಡಿದರು ಅವರಲ್ಲಿ. ಆ ಮ್ಯಾನಿಫೆಸ್ಟೋನ ತರಿಸ್ಕೊಂಡು ಇವರು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಅದನ್ನು ಪಬ್ಲಿಷ್ ಮಾಡಿದ್ರು.
ಅದಕ್ಕೆ ಮುಂಚೆ ಮಹಾದೇವರು ನರಬಂಡಾಯ ಅಂತ ಒಂದು ಪತ್ರಿಕೆ ಮಾಡ್ತಾಯಿದ್ರು ಮೈಸೂರಲ್ಲಿ. ಮೈಸೂರು ಯೂನಿವರ್ಸಿಟಿಗೆ ಸೀಮಿತವಾಗಿದ್ದಂಥ ಪತ್ರಿಕೆ ಅದು. ಅದರ ಹೆಸರು ನರಬಂಡಾಯ ಅಂತ. ಆ ಪತ್ರಿಕೆಯನ್ನು ಮಾಡ್ತಾಯಿದ್ರು. ಆ ನರಬಂಡಾಯ ಪ್ರಕಾಶನದಿಂದನೇ ದಲಿತ್ ಪ್ಯಾಂಥರ್ಸ್ ಪ್ರಣಾಳಿಕೆಯನ್ನು ಅವರು ಪ್ರಕಟ ಮಾಡಿದ್ರು. ದಲಿತ್ ಪ್ಯಾಂಥರ್ಸ್ ಪ್ರಣಾಳಿಕೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿತು ನಮ್ಮ ಮೇಲೆ ಅಂತಂದರೆ, ಯಾಕೆಂದರೆ ಅದರಲ್ಲಿ ಮಹಾರಾಷ್ಟ್ರದ ದಲಿತ್ ಪ್ಯಾಂಥರ್ಸ್ ಮೂಮೆಂಟನ್ನು ಎಲ್ಲ ವಿಚಾರಗಳು ಅದರಲ್ಲಿದ್ದವು. ತತ್ವ, ಸಿದ್ಧಾಂತ, ದಾರಿ, ಮಾರ್ಗ, ಹೇಗೆ ಹೋಗಬೇಕು, ಏನು ಮಾಡಬೇಕು, ನಮ್ಮ ಸ್ಟ್ರಾಟಜಿಗಳೇನಾಗಿರಬೇಕು, ನಮ್ಮ ದಾರಿ ಏನು, ಮಾರ್ಗ ಏನು, ಗುರಿ ಏನು, ಎಲ್ಲ ವಿವರಗಳು ದಲಿತ್ ಪ್ಯಾಂಥರ್ಸ್ ಪ್ರಣಾಳಿಕೆಯಲ್ಲಿ ಇದ್ದವು. ಹಾಗಾಗಿ ನಮಗೆ ಈ ನಮ್ಮೆಲ್ಲ ಆಲೋಚನೆಗಳನ್ನು ಒಂದು ಸಂಘಟನೆಯಾಗಿ ರೂಪುಗೊಳ್ಳಲಿಕ್ಕೆ ಕಾರಣವಾದಂಥ ವಿಚಾರಗಳಲ್ಲಿ ಇವೆಲ್ಲವೂ ಸೇರಿದ್ದವು. ಅದು ಅದರ ನಡುವೆ ಇತ್ತು. ಮತ್ತು ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆ ಆದಮೇಲೆ ಅದರ ಸಮಾವೇಶ ಎಲ್ಲಿ ಮಾಡೋದು ಅಂತ ಒಂದು ತೀರ್ಮಾನ ಆಯಿತು. ಮೈಸೂರಲ್ಲಿ ಹೇಗೆ ಬರಹಗಾರರ ಒಕ್ಕೂಟದ ಸಮಾವೇಶವನ್ನು ಮಾಡಿದ್ರು, ಇದು ಭಾಳ ವಿವರ ಜಾಸ್ತಿ ಆಯಿತು ಅಂದರೆ ನಾನು ಕಟ್ ಮಾಡ್ತೀನಿ. ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದಲಿತ ಚಳವಳಿ ಹುಟ್ಟಕ್ಕೆ ಕಾರಣ ನಿಮಗೆ ಗೊತ್ತಾಗಬೇಕು. ಆಮೇಲೆ ನಿಮ್ಮ ಕಥೆಗಳು ಗೊತ್ತಿದ್ದಾವೆ. ಯಾರ್ಯಾರು ಏನೇನು ಮಾಡಿದ್ರು, ವ್ಯಕ್ತಿಗಳು ಅದು ಮಾಡಿದ್ರು, ಇದು ಮಾಡಿದ್ರು, ಅವ್ರ ಸಂಚಾಲಕರು, ಇವ್ರ ಸಂಚಾಲಕರು, ಇವೆಲ್ಲ ಇದ್ದಾವೆ. ಆದರೆ ದಲಿತ ಚಳವಳಿ ಯಾರೋ ಅದು ಉದ್ಭವ ಮೂರ್ತಿ ಅಲ್ಲ. ಅದು ಆವತ್ತಿನ ಸಾಮಾಜಿಕ ಒತ್ತಡ ಏನಿತ್ತು ಅಂತ ನಾನು ಹೇಳಿದೆ ನಿಮಗೆ. ಆ ಒತ್ತಡ ಏನಿತ್ತು ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ದಲಿತ ಲೇಖಕರ ಯುವ ಸಂಘಟನೆ ಸಮಾವೇಶ ಮಾಡಬೇಕು ಅಂದಾಗ ನಮ್ಮಲ್ಲಿ ಯಾರ ಹತ್ರಲ್ಲೂ ಕಾಸಿಲ್ಲ, ದುಡ್ಡಿಲ್ಲ. ಒಂದು ಸಮಾವೇಶ ಮಾಡಬೇಕಂದ್ರೆ ದುಡ್ಡು ಬೇಕು, ಊಟ ಹಾಕಬೇಕು, ಹಾಲಿಗೆ ದುಡ್ಡು ಕೊಡಬೇಕು. ಹೀಗಾಗಿ ಹಲವಾರು ಖರ್ಚುಗಳಿದ್ದರಿಂದ ನಮಗೆ ಎಲ್ಲಿ ಮಾಡೋದು ಅನ್ನೋ ದೊಡ್ಡ ಜಿಜ್ಞಾಸೆ ಬಂದಾಗ ಭದ್ರಾವತಿಯ VSIL ಮತ್ತು MPM ಫ್ಯಾಕ್ಟ್ರಿಯ ನೌಕರರು ಮುಂದೆ ಬಂದರು, ನಾವು ಮಾಡ್ತೀವಿ ಅಂತ. ಆಗ B ಕೃಷ್ಣಪ್ಪನವರು ಮತ್ತು ಅಲ್ಲಿ N ಗಿರಿಯಪ್ಪ ಅಂತ ಒಬ್ಬರಿದ್ದರು, ಅವರು ಭಾಳ ಮುಂಚೂಣಿಯ ನಾಯಕರವರು, ಮತ್ತು ಬೇರೆಯವರು ಎಲ್ಲ ಇದ್ದರು. ಇವನ್ ನಾನು ದಲಿತ್ಸ್ ಎಲ್ಲ ಆಗ ಅವ್ರಿಗೆ ಸಹಕಾರವನ್ನು ಕೊಟ್ಟಿದ್ದರು. ಅವರೆಲ್ಲ ಸೇರಿಕೊಂಡು ಭದ್ರಾವತಿನಲ್ಲಿ 2 ದಿನಗಳ ದಲೇಕ ಯುಸಮ್ನ ಸಮಾವೇಶ ನಡೀತು. ಅದು 1976 ಡಿಸೆಂಬರ್ 18 ಮತ್ತು 19, 2 ದಿವಸ ಅಲ್ಲಿ ಸಮಾವೇಶ ನಡೀತು. ಸಮಾವೇಶದಲ್ಲಿ ಭಾಳ ಕಿಕ್ಕಿರದ ಜನ ಸೇರಿದರು. ಬಸವಲಿಂಗಪ್ಪನವ್ರು ಬಂದಿದ್ದರು, ಡಾಕ್ಟರ್ BM ತಿಪ್ಪೇಸ್ವಾಮಿ ಅಂತ ದಾವಣಗೆರೆಯವರು ಅವರು ಬಂದಿದ್ದರು. ಅವರು MLA ಆಗಿದ್ದರು ಮತ್ತು KPSC ಮೆಂಬರ್ ಕೂಡ ಆಗಿದ್ದರು ಹಿಂದೆ. ನಾನು ಮೊದಲೇ ಹೇಳಿದಂಥ VT ರಾಜಶೇಖರ ಶೆಟ್ಟಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ರಿಪೋರ್ಟರ್ ಆಗಿದ್ದರು, ಅವರು ಅಲ್ಲಿಗೆ ಬಂದಿದ್ದರು. ಮತ್ತು ಕೃಷ್ಣಪ್ಪ, ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, K ನಾರಾಯಣ ಸ್ವಾಮಿ, ರುದ್ರಪ್ಪ ಅನಗವಾಡಿ, ಪರಮಶಿವ ನಡುಬೆಟ್ಟ, ದೇವಯ್ಯ ಹರ್ವೆ, K ರಾಮಯ್ಯ, KB ಸಿದ್ದಯ್ಯ, ಗೋವಿಂದಯ್ಯ, ರಾಮದೇವರಾಕೆ, ಶಿವಾಜಿ ಗಣೇಶನ್, ಮಂಗಳೂರು ವಿಜಯ ಪಾಟೀಲ, ಬೋಳ್ಬಂಡಪ್ಪ, ಜಂಬಣ್ಣ ಅಮರ್ಚಿಂತ, ಚೆನ್ನಣ್ಣ ವಾಲಿಕಾರ, ಶ್ರೀಧರ್ ಕಲವೀರ, ಬಾನಂದೂರು ಕೆಂಪಯ್ಯ, ಕೇನಾ ಶಿವತೀರ್ಥನು, ಶಿವಮಲ್ಲ ದೇವನೂರು, ಹೀಗೆ ಹಲವಾರು ಜನ, ನಾನು ಸೇರಿದಾಗೆ ಹಲವಾರು ಜನ. ಆದರೆ ಇದಕ್ಕೆ ನನಗೆ ನೆನಪಿದ್ದ ಹೆಸರು ಮಾತ್ರ ನಾನು ನಮೂದು ಮಾಡಿದ್ದೀನಿ. ಹಲವಾರು ಹೆಸರು ಬಿಟ್ಟೋಗಿದ್ದಾವೆ. ಹೆಸರು ಬಿಟ್ಟಿರಲ್ಲ ಅಂತ ಯಾರೂ ದೂಷಣೆ ಮಾಡಬೇಡಿ ನನಗೆ. ಇಷ್ಟು ಜನ ಮೇಜರಾಗಿ ಭಾಗವಹಿಸಿದ್ರು. 2 ದಿವಸ ಭಾಳ ದೊಡ್ಡ ಯಶಸ್ವಿಯಾದಂಥ ಸಮಾವೇಶ ಅದು. ಮತ್ತು ಈ ಸಮಾವೇಶಕ್ಕೆ ನಾನು ಒಂದು ವಿಚಾರ ನಿಮಗೆ ಹೇಳ್ತೀನಿ. ಈಗ ನೋಡಿ, ನಮಗೆ ಎಷ್ಟು ಸಂಪರ್ಕ ಸಾಧನಗಳಿದ್ದಾವೆ. ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಏನೇನೋ ಇದ್ದಾವೆ. ನಾವು ಒಂದು ಸೆಕೆಂಡಲ್ಲಿ ನಮ್ಮ ವಿಚಾರನ ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಮುಟ್ಟಿಸ್ಬೋದು. ಬಟ್ 76ನೇ ಇಸ್ವಿಲಿ ಅದು ಇರಲಿಲ್ಲ. ನಮ್ಮ ಹತ್ರ ಟೆಲಿಫೋನ್ ಇರಲಿಲ್ಲ. ನಮಗೆ ಹೆಚ್ಚಂದರೆ ಇವನ್ ಪಾಂಪ್ಲೆಟ್ ಪ್ರಿಂಟ್ ಮಾಡೋಕ್ಕೆ ದುಡ್ಡು ಇರಲಿಲ್ಲ ಆಗ ನಮ್ಮ ಹತ್ರ. ಪಾಂಪ್ಲೆಟ್ ಪ್ರಿಂಟ್ ಮಾಡೋಕ್ಕೆ ದುಡ್ಡು ಇಲ್ಲದೇ ದಲಿತ ಸಂಘರ್ಷ ಸಮಿತಿ ಪಾಂಪ್ಲೆಟ್ಗಳನ್ನ ಕೈಯಲ್ಲಿ ಬರೆದು ಹಂಚಿದ್ದೀವಿ ಎಷ್ಟೋ ಸಾರಿ. ಪ್ರಿಂಟ್ ಮಾಡೋಕ್ಕೆ ದುಡ್ಡು ಇರ್ತಾ ಇರಲಿಲ್ಲ. ಇಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಈ ಸಮಾವೇಶ ಅಲ್ಲಿ ಭಾಳ ಯಶಸ್ವಿಯಾಗಿ ನಡೀತು. ಜನ ಅಂತೂ ಕಿಕ್ಕಿರೋದು ಸೇರಿದ್ರು. ಇವತ್ತು ನಾವು ಇನ್ನೇನೋ ಒಂದು ಸಮಾವೇಶ ಮಾಡಿದ್ರೆ ಇಷ್ಟೆಲ್ಲ ಸಂಪರ್ಕ ಸಾಧನಗಳು ಇಟ್ಕೊಂಡು 300, 400, 500 ಜನ ಸೇರಿಸೋ ದೊಡ್ಡ ಶ್ರಮ. ಆದರೆ ಆ ಸಮಾವೇಶಕ್ಕೆ ಆ ಭದ್ರಾವತಿ ನಡೆದಂಥ ದೊಡ್ಡ ಹಾಲದು. ಹಾಲಲ್ಲಿ ಕಿಕ್ಕಿರೋದು ಜನ ಸೇರಿದರು. 2 ದಿವಸ ಒಂದು ನರಪಿಳ್ಳೆ ಕೂಡ ಆಚೆ ಹೋಗಿರಲಿಲ್ಲ. ಅಷ್ಟು ಕಮಿಟ್ಮೆಂಟಿಂದ ಅವರೆಲ್ಲ ಅಲ್ಲಿ ಸೇರಿದರು. ಇದಾದ ಮೇಲೆ ಸಮಾವೇಶ ಮುಗೀತು. ಎಲ್ಲರೂ ಅವ್ರವ್ರ ಮನೆಗಳಿಗೆ ಹೋದ್ಮೇಲೆ ಉಳ್ಕೊಂಡಿದ್ದರು ಒಂದು 8-10 ಜನ ಮಾತ್ರ. ಆ 8-10 ಜನರಿಗೆ
ಗಿರಿಯಪ್ಪ ಅಂತ ಮೊದಲೇ ಹೇಳಿದೆ ನಾನು, ಭದ್ರಾವತಿಯ ಅವರು ಎಂಪ್ಲಾಯೀಸ್ ಯೂನಿಯನ್ನ ಪ್ರೆಸಿಡೆಂಟು ಆಗಿದ್ದರು. ಬಟ್ ಆಗಲೇ ಅಲ್ಲಿ ದಲಿತ ಸಂಘರ್ಷ ಸಮಿತಿ ಅಂತ ಒಂದು ಸಮಿತಿನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅವರು. ಆ ಸಮಿತಿಗೂ ಅವರೇ ಅಧ್ಯಕ್ಷರು, ಯಾರು ಎನ್ ಗಿರಿಯಪ್ಪ. ಅವ್ರ ಮನೇಲಿ ಊಟಕ್ಕೆ ಸೇರಿಕೊಂಡಿದ್ದು. ಊಟಕ್ಕೆ ಸೇರಿಕೊಂಡಾಗ ಮಾತಾಡಿದ್ದೇನೆಂದರೆ, ಈ ಸಮಾವೇಶ ಇಷ್ಟು ಯಶಸ್ವಿಯಾಗಿದೆ, ಇದನ್ನು ಒಂದು ಚಳುವಳಿಯಾಗಿ ಒಂದು ಸಾಂಸ್ಥಿಕ ರೂಪದಲ್ಲಿ ಯಾಕೆ ನಾವು ಮುಂದುವರಿಸಬಾರ್ದು ಅಂತಕ್ಕಂಥ ಚರ್ಚೆ ಅಲ್ಲಿ ಬಂತು. ನನ್ನ ಗ್ರಹಿಕೆ ಮಟ್ಟಿಗೆ ಮೊಟ್ಟ ಮೊದಲನೇ ಬಾರಿಗೆ ಇದಕ್ಕೊಂದು ಸಂಘದ ರೂಪ ಕೊಡಬೇಕು, ಸಾಂಸ್ಥಿಕ ರೂಪವನ್ನು ಕೊಡಬೇಕು ಅಂತಕ್ಕಂಥ ಪ್ರಸ್ತಾಪ ಮೊದಲು ಬಂದಿದ್ದು ಗಿರಿಯಪ್ಪನವ್ರ ಮನೆಯಲ್ಲಿ. ಅಲ್ಲಿ ಬಂದಾಗ ಹಲವಾರು ರೀತಿಯ ಚರ್ಚೆಗಳಾಯಿತು. ಅದಾದ ಮೇಲೆ ಮೈಸೂರಲ್ಲಿ ಸಭೆ ಆಯಿತು, ಬೆಂಗಳೂರಲ್ಲಾಯಿತು, ಧಾರವಾಡದಲ್ಲಾಯಿತು, ಕೋಲಾರದಲ್ಲಾಯಿತು, ಚಿಕ್ಕಮಗಳೂರಲ್ಲಾಯಿತು, ಗುಲ್ಬರ್ಗದಲ್ಲಾಯಿತು. ಹೀಗೆ ಹಲವಾರು ಸಭೆಗಳು ಇದಾದ ಮೇಲೆ, ಯಾವುದು ದಲೇಕಾಯುಸಮ್ನ ಸಮ್ಮೇಳನ ಆದಮೇಲೆ ಇದನ್ನೊಂದು ಸಾಂಸ್ಥಿಕ ರೂಪ ಕೊಡಬೇಕು ಅನ್ನೋ ವಿಚಾರದಲ್ಲಿ ಈ ರೀತಿಯ ಸಭೆಗಳು ಹಲವಾರು ಕಡೆ ನಡೀತು. ಅದು ನಡೆದ ನಂತರ 1977 ಸೆಪ್ಟೆಂಬರ್ 18ನೇ ತಾರೀಕು ಚಿಕ್ಕಮಗಳೂರಲ್ಲಿ ಒಂದು ಸಭೆ ನಡೀತು. MD ಗಂಗಯ್ಯ ಅಂತ ಚಿಕ್ಕಮಗಳೂರಲ್ಲಿದ್ದರು. ಆಗ ಅವರು DSS ಸಂಚಾಲಕರು ಕೂಡ ಆಗಿದ್ದರು, ರಾಜ್ಯ ಸಂಚಾಲಕರಾಗಿದ್ದರು. ಅವರು ಒಂದು ಸಭೆಯನ್ನು ಅಲ್ಲಿ ಚಿಕ್ಕಮಗಳೂರಲ್ಲಿ ಅರೇಂಜ್ ಮಾಡಿದ್ರು. ಅಂದರೆ ವ್ಯವಸ್ಥೆ ಮಾಡಲಿಕ್ಕೆ ಅವರು ಜವಾಬ್ದಾರಿ ತೊಗೊಂಡಿದ್ದರು. ಅಲ್ಲಿ ತೊಗೊಂಡಾಗ ಅಲ್ಲಿ ಚರ್ಚೆ ಏನಾಯಿತು ಅಂದರೆ, ದಲೇಕಾಯುಸಮನ್ನು ವಿಸರ್ಜನೆ ಮಾಡಿ ಒಂದು ಸಂಘಟನೆಯಾಗಿ ಮಾಡೋಣ, ಅದಕ್ಕೆ ಬೇರೆ ಹೆಸರಿಟ್ಕೊಂಡು ಅದು ಮುಂದುವರಿಸ್ಕೊಂಡು ಹೋಗೋಣ ಅಂತಕ್ಕಂಥ ಚರ್ಚೆ ಅಲ್ಲಿ ಬಂತು. ಅಲ್ಲಿ ಚರ್ಚೆಯಲ್ಲಿ ಬಂದಾಗ ಇದಕ್ಕೆ ನಾನು ಹೇಳೋದು, ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲ್ಲ. ಯಾಕೆಂದರೆ ಅವ್ರ ಹಣೆ ಬರನೇ ಇದು. ಅವ್ರಿಗೆ ಯಾವುದಕ್ಕೂ ಏನಂದರೆ ಏನೋ ದುಡ್ಡು ಇರ್ತದೆ, ಆ ದುಡ್ಡಿಗೊಂದು ಮುಕ್ತಿ ಕಾಣಿಸ್ಬೇಕು. ಆ ಮುಕ್ತಿ ಕಾಣಿಸ್ಲಿಕ್ಕಾಗಿ ಈ ರೀತಿ ಮಾಡ್ತಾರೆ. ಇರಲಿ ಬಿಡಿ. ಅಲ್ಲಿ 3 ಹೆಸರು ಪ್ರಸ್ತಾಪ ಬಂತು. ಒಂದು ದಲಿತ್ ಪ್ಯಾಂಥರ್ಸ್ ಅಂತ ಇಟ್ಕೋಬೇಕು ಅಂತಲೇ ಭಾಳ ಜನ ಹೇಳಿದ್ರು. ಅದಾದಮೇಲೆ ದಲಿತ್ ಕ್ರಿಯಾ ಸಮಿತಿ ಅಂತ ಇಟ್ಕೊಳ್ಳೋಣ ಅಂತಲೂ ಭಾಳ ಜನ ಹೇಳಿದ್ರು. ಆಮೇಲೆ ಆಗಾಗಲೇ ಭದ್ರಾವತಿಯಲ್ಲಿದ್ದಂಥ ದಲಿತ ಸಂಘರ್ಷ ಸಮಿತಿ ಹೆಸರನ್ನೇ ಇಟ್ಕೋಬೋದು ಅಂತಲೂ ಹಲವಾರು ಜನ ಪ್ರಸ್ತಾಪ ಮಾಡಿದ್ರು. ಕಡೆಗೆ ಒಂದು ದಲಿತ್ ಪ್ಯಾಂಥರ್ಸ್ ಅನ್ನೋದು ಅದೊಂಥರ ಪ್ಯಾಂಥರ್ಸ್ ಅನ್ನೋದು ಕನ್ನಡ ಜನಕ್ಕೆ ಅರ್ಥ ಆಗಲ್ಲ ಅನ್ನೋ ಥರ ಒಂದು ಪ್ರಸ್ತಾಪ ಬಂತು. ಆಮೇಲೆ ದಲಿತ ಕ್ರಿಯಾ ಸಮಿತಿ ಅಷ್ಟರಲ್ಲಿ ಏನಾಗಿತ್ತು, ಅವರು ಈ ಸರ್ಕಾರದ ಜೊತೆ ಶಾಮೀಲಾಗಿಬಿಟ್ಟಿದ್ರು. ಸರ್ಕಾರ ಜೊತೆ ಶಾಮೀಲಾಗೊಂಡು ಮಂತ್ರಿಗಳು ನೋಡೋದು, MLAಗಳು ನೋಡೋದು, ಅಧಿಕಾರಿಗಳು ನೋಡೋದು, ಅರ್ಜಿ ಕೊಡೋದು, ಅರ್ಜಿ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು, ಈ ರೀತಿ ಹೆಚ್ಚು ಅವರು ಚಟುವಟಿಕೆಯಲ್ಲಿ ನಿರತರಾಗಿದ್ದರಿಂದ ದಲಿತ ಕ್ರಿಯಾ ಸಮಿತಿ ಬೇಡ ಅಂಥೇಳಿ ದಲಿತ ಸಂಘರ್ಷ ಸಮಿತಿಯ ಹೆಸರನ್ನು ಇಟ್ಟುಕೊಂಡು ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ತೀರ್ಮಾನ ಆಯಿತು. ಅದಾದಮೇಲೆ ಶಿವಾಜಿ ನಾನು ಪ್ರಜಾವಾಣಿ ಸೇರಿದೋ 78ರಲ್ಲಿ, 78 ಸೆಪ್ಟೆಂಬರ್ ಅನಿಸುತ್ತೆ ನಾವು ಸೇರಿದ್ದು. ಮಾರ್ಚ್ 1 ಅದೇ ಹಾಂ, ಒಬ್ಬರು ಸೂಚಿಸಿರಲಿಲ್ಲ. ಅದು ಅಲ್ಲಿ ಇಲ್ಲ, ಅಲ್ಲಿ ಸುಬ್ಬಣ್ಣ ಏನಾಗ್ತಿತ್ತು ಅಂದರೆ, ಹಿಂದೆ ಒಬ್ಬರು ಇಬ್ಬರು ಅನ್ನೋ ಪ್ರಶ್ನೆನೇ ಇರಲಿಲ್ಲ. ಅಲ್ಲಿ ಎಲ್ಲರೂ ಸಮಾನರೇ. ಹಂಗಾಗಿ ಹೌದೌದೌದು, ಸರಿ, ಅದು ಹೇಳೋದು ಸರಿ. ಆಗ ಇದಾದ ಮೇಲೆ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿ ಸಿದ್ಧಲಿಂಗಯ್ಯ ಶ್ರೀರಾಮ್ಪುರದಲ್ಲಿ ಇದ್ದರು. ಆಗ ಅವರು ಆರ್ ಗೋಪಾಲಸ್ವಾಮಿ ಅಯ್ಯರ್ ಹಾಸ್ಟೆಲಲ್ಲಿ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದ್ರು ಅವರು. ಅಂದರೆ ಒಂದೊಂದು ಊರಲ್ಲಿ ಮೀಟಿಂಗ್ ಆದಾಗ ಅಲ್ಲಿ ಅವರು ಜವಾಬ್ದಾರಿ ತೊಗೊಂಡು ಮಾಡ್ತಾಯಿದ್ರಲ್ಲ, ಆ ಮೀಟಿಂಗಿನ ಜವಾಬ್ದಾರಿನ ಸಿದ್ಧಲಿಂಗಯ್ಯ ತೊಗೊಂಡಿದ್ದರು. 1978 ಅಕ್ಟೋಬರ್ 10 ಮತ್ತು 11 2 ದಿವಸ ದಲಿತ ಸಂಘರ್ಷ ಸಮಿತಿ ಅಂತ ನಾವು ಹೆಸರನ್ನು ಒಪ್ಕೊಂಡ ಮೇಲೆ ಮೊಟ್ಟ ಮೊದಲನೆಯ ಸಭೆ ಅಲ್ಲಿ ನಡೀತು. ಆರ್ ಗೋಪಾಲಸ್ವಾಮಿ ಅಯ್ಯರ್ ಹಾಸ್ಟೆಲಲ್ಲಿ ಸಿದ್ಧಲಿಂಗಯ್ಯನವರು ಏರ್ಪಾಡು ಮಾಡಿದ್ದ ಸಭೆ ಅದು. ಅಲ್ಲಿ ಸಮಿತಿಗೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋ ಪ್ರಸ್ತಾಪ ಅಲ್ಲಿ ಬಂತು. ಏನೇನಿರಬೇಕು, ಯಾಕೆಂದರೆ ಎಲ್ಲ ಕಡೆ ಅಧ್ಯಕ್ಷರು, ಉಪಾಧ್ಯಕ್ಷರು
ಈ ಥರ ಖಜಾಂಚಿ ಈ ಥರ ಎಲ್ಲ ಇರುತ್ತಲ್ಲ, ಆ ರೀತಿ ಚರ್ಚೆ ಬಂತು. ಆದರೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಹೇಳಿದ್ದೇನಂತಂದರೆ, ಇಲ್ಲ ನಮ್ಮದೊಂದು ಹೋರಾಟದ ಸಂಘಟನೆ ಆದ್ದರಿಂದ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅನ್ನೋ ಹೈಯರಾರ್ಕಿ ಇರಬಾರ್ದು. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸಮಾನರು. ಹಾಗಾಗಿ ಸಂಚಾಲಕರು ಅಂತ ಇಟ್ಕೊಳ್ಳೋಣ ಅಂತಕ್ಕಂಥ ಪ್ರಸ್ತಾಪ ಬಂತಲ್ಲಿ. ಸಂಚಾಲಕರು ಅಂತ ಇದು ಇವನ್ ಮಹಾರಾಷ್ಟ್ರದಲ್ಲೂ ಇದೇ ಥರದ್ದಿತ್ತು. ಕನ್ವೀನರ್ ಅನ್ನೋದು ಮಹಾರಾಷ್ಟ್ರದಲ್ಲಿ ಅವ್ರು ಆಗಲೇ ಮಾಡ್ಕೊಂಡಿದ್ರು. ಅದೇ ಥರ ಇಲ್ಲೂ ಮಾಡೋಣ ಅಂದಾಗ ಸಂಚಾಲಕರು ಅಂತಲೇ ಮಾಡಬೇಕು ಅಂತ ರಾಜ್ಯ ಮಟ್ಟದಲ್ಲಿ ಒಬ್ಬರು ಸಂಚಾಲಕರು, ಉಳಿದವರು ಸಂಘಟನಾ ಸಂಚಾಲಕರಾಗಿ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಇರಬೇಕು, ಹಲವಾರು ವಿಭಾಗಗಳನ್ನು ಮಾಡಿಕೊಂಡು ಅಲ್ಲಿ ಇರಬೇಕು ಅಂತ ಪ್ರಯತ್ನ ಮಾಡ್ತು. ಅದರ ಅಂಗವಾಗಿ ಬಹುತೇಕ ಅಂದರೆ ಎಲ್ಲರ ಒಪ್ಪಿಗೆ ಮೇಲೆಗೆ ಮಹಾದೇವ್ ಅವ್ರದ್ದು ಹೆಸರು ಬಂತು ಸಂಚಾಲಕರಾಗಬೇಕು ಅಂತ. ಮಹಾದೇವ್ ಅವರು ನಾನು ಆಗಲ್ಲ ಅಂತಂದರು. ಕೃಷ್ಣಪ್ಪನವ್ರ ಹೆಸರು ಬಂತು, ಎಲ್ಲರೂ ಕೃಷ್ಣಪ್ಪನವ್ರ ಹೆಸರಿಗೆ ಒಪ್ಪಿಕೊಂಡ್ರು. ಹಾಗಾಗಿ ಬಿ ಕೃಷ್ಣಪ್ಪನವರು ಅಲ್ಲಿ ಸಂಚಾಲಕರಾದರು. ದಲಿತ ಸಂಘರ್ಷ ಸಮಿತಿ ಅಧಿಕೃತವಾಗಿ 1978 ಅಕ್ಟೋಬರ್ 10 ಮತ್ತು 11ನೇ ತಾರೀಕು ಒಂದು ಚಾಲನೆಗೆ ಬಂತು. ಇದಿಷ್ಟು ದಲಿತ ಸಂಘರ್ಷ ಸಮಿತಿ ಹುಟ್ಟಿನ ಬಗ್ಗೆ ನಾನು ಹೇಳಬೇಕಾಗಿದ್ದು.